ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಜರ್. ಸೊ ಇವತ್ತಿನ ಟಾಪಿಕ್ ಈಸ್ ಗೋಯಿಂಗ್ ಟು ಬಿ ರಿಗಾರ್ಡಿಂಗ್ ದ KTM 390 ಅಡ್ವೆಂಚರ್ ಎಸ್ ವರ್ಷನ್ ವರ್ಸಸ್ ದ ಹೀರೋ ಎಕ್ಸ್ಪಲ್ಸ್ 210. ಸೊ ಹೊಸ ಹೀರೋ ಎಕ್ಸ್ಪಲ್ಸ್ನ ನಾನು ಹೊಸ KTM 390 ಅಡ್ವೆಂಚರ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಐ ನೋ ದ್ಯಾಟ್ ದ ಹೀರೋ ಎಕ್ಸ್ಪಲ್ಸ್ 210 ಬಗ್ಗೆ ಇನ್ನೂ ರೈಡ್ ರಿವ್ಯೂಸ್ ಔಟ್ ಆಗಿಲ್ಲ, ಬಟ್ ಐ ವುಡ್ ಸೇ ಯು ಕ್ಯಾನ್ ಟೇಕ್ ನೋಟ್ ಫ್ರಾಮ್ ದ ನ್ಯೂ ಕರಿಸ್ಮಾ ಇಂಜಿನ್ನು. ಸೊ ಅದು 210cc ಇದೆ. ಆ್ಯಂಡ್ ಬೇಸಿಕಲಿ ನಿಮ್ಗೆ ಗೊತ್ತು ದಟ್ ಹೀರೋ ಎಕ್ಸ್ಪಲ್ಸ್ದು ಯಾವ ಥರ DNA ಇರುತ್ತೆ ಆ್ಯಂಡ್ ಹೌ ಇಟ್ ವಿಲ್ ವರ್ಕ್ ಅಂತ. ಸೊ ಹೀರೋ ಜನರಲಿ ದೇ ಡೋಂಟ್ ಚೇಂಜ್ ಮಚ್ ಇನ್ ದ DNA. ಸಡನ್ನಾಗಿ ನಿಮಗೆ ಒಂದು ಡಿಫ್ರೆಂಟ್ ಟೈಪ್ ಆಫ್ DNA ಕೊಟ್ಬಿಡಲ್ಲ. ಹೀರೋ DNAs ಮೋರ್ ಆರ್ ಲೆಸ್ ನಿಮಗೆ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸಲ್ಲಿ ಸಿಮಿಲರ್ ಆಗಿರುತ್ತೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಡಿಫ್ರೆಂಟ್ ಇನ್ ದಟ್. ಸೊ ಅದರಿಂದ ನಾನು ಒಂದು ರೀತಿ ಐ ವುಡ್ ಸೇ ಪ್ರಿಡಿಕ್ಟ್ ಮಾಡ್ಬೋದು, ಬಟ್ ಯು ಹ್ಯಾವ್ ಟು ವೇಟ್ ಫಾರ್ ದ ರೈಡ್ ರಿವ್ಯೂ ಟು ಸಿ ವೆದರ್ ವಾಟ್ ಐ ಟೋಲ್ಡ್ ಈಸ್ ರೈಟ್ ಆರ್ ರಾಂಗ್. ಬಟ್ ನನ್ನ ಒಪಿನಿಯನ್ಲಿ 99% ರೈಟೇ ಇರುತ್ತೆ ಅಂತ ಅಂದ್ಕೊಳ್ಳಿ. ಎನಿವೇ, ಸೊ ನಿಮಗೆ ಫಸ್ಟ್ ಕ್ವಶನ್ ನಿಮ್ಮ ಮೈಂಡಲ್ಲಿ ಬಂದಿರ್ಬೋದು, ವೈ ಆಮ್ ಐ ಕಂಪೇರಿಂಗ್ ಆ್ಯಪಲ್ಸ್ ಟು ಆರೆಂಜಸ್ಸು. KTM 390 ಅಡ್ವೆಂಚರ್ ಎಸ್ಸಲ್ಲಿ ಎಕ್ಸ್ಪಲ್ಸಲ್ಲಿ KTM 390 ಅಡ್ವೆಂಚರ್ ಎಸ್ ಬಂದು ಒಂದು ಎಕ್ಸ್ಪೆನ್ಸಿವ್ ಸಿಂಗಲ್ ಸಿಲಿಂಡರ್ ಆಪ್ಷನ್ ಫಾರ್ ಅಡ್ವೆಂಚರ್ ರೈಡಿಂಗು, ವೆರಾಸ್ ನಿಮ್ಮದು ಎಕ್ಸ್ಪಲ್ಸ್ ಬಂದ್ಬಿಟ್ಟು 210 ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಬಾರ್ಗೇನ್ ಬೈ, ಎಸ್ಪೆಷಲಿ ವಿತ್ ಆಲ್ ದ ನ್ಯೂ ಅಪ್ಡೇಟ್ಸ್ ನಿಮ್ಗೆ ಬಂದಿರೋದ್ರಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಬಾರ್ಗೇನ್ ಬೈ. ಸೊ ಇದನ್ನು ಬೈ ಮಾಡೋರು ಆರ್ ಇದನ್ನು ಕಂಪೇರ್ ಮಾಡೋರು ಯಾರು ಅಂತ ನಿಮ್ಮ ಪ್ರಶ್ನೆಯಲ್ಲಿರುತ್ತೆ. ಸೊ ಅದಕ್ಕೆ ಫಸ್ಟ್ ಆನ್ಸರ್ ಮಾಡ್ತೀನಿ. ಸೊ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರೋ ಥರ ಫಾರ್ ಎನಿಬಡಿ ಹೂ ಇಸ್ ನಾರ್ಮಿ ಆರ್ ನಾರ್ಮಲ್ ಪರ್ಸನ್ನು, ಐ ವುಡ್ ಸೇಮ್ ಅವ್ರ ಪ್ರಕಾರ ಮೋಸ್ಟ್ ಆಫ್ ದಟ್ ಪೀಪಲ್ ಆರ್ ಲುಕಿಂಗ್ ಔಟ್ ಆ ಬಜೆಟಲ್ಲಿ ನನಗೆ ಈ ವೆಹಿಕಲ್ ಸಿಗುತ್ತೆ, ಈ ಬಜೆಟಲ್ಲಿ ಯಾವ ವೆಹಿಕಲ್ ಸಿಗುತ್ತೆ ಅಂತ ನೋಡ್ಬಿಟ್ಟು ಐ ಮೀನ್ ದೇ ವಿಲ್ ಕಂಪೇರ್ ವಿತ್ ಡಿಫ್ರೆಂಟ್ ಐ ವುಡ್ ಸೇ ಸೆಗ್ಮೆಂಟ್ಸಲ್ಲೂ ಕಂಪೇರ್ ಮಾಡ್ತಾರೆ. ನಾಟ್ ನೆಸರ್ಲಿ ಅಡ್ವೆಂಚರ್ ಬೈಕೇ ಬೇಕು ಅಂತ ಹೇಳಲ್ಲ, ನಿಮಗೆ ಟೂರಿಂಗ್ ಬೈಕು ವಾಟ್ ಎವರ್ ಬೈಕು ಎಲ್ಲ ಬೈಕ್ಸು ಕವರ್ ಮಾಡಿಬಿಟ್ಟು ಚೆಕ್ ಮಾಡ್ತಾರೆ. ಸೊ ದಿಸ್ ಇಸ್ ನಾಟ್ ಫಾರ್ ದೋಸ್ ಪೀಪಲ್ ಹೂ ಆರ್ ಲುಕಿಂಗ್ ಆ್ಯಟ್ ಅ ಪರ್ಟಿಕ್ಯುಲರ್ ಬಜೆಟ್ ಆ್ಯಂಡ್ ಲುಕಿಂಗ್ ಆ್ಯಟ್ ಬೈಯಿಂಗ್ ದ ವೆಹಿಕಲು. ದಿಸ್ ಇಸ್ ಡೆಫಿನೆಟ್ಲಿ ಫಾರ್ ಸಂಬಡಿ ಹೂ ಹ್ಯಾಸ್ ಫಸ್ಟ್ ಆಫ್ ಆಲ್ 5 ಲಕ್ಷ ಇರಬೇಕು ಅವನ ಹತ್ರ, ಬಟ್ ಅವನದು ಡಿಸಿಷನ್ ಈಸ್ ವಿಚ್ ಈಸ್ ಮೋರ್ ಕೇಪಬಲ್ ಅಮಂಗ್ ದೀಸ್ ಟು ಬೈಕ್ಸು. ಸೊ ಯಾವುದಕ್ಕೆ ಅಂತ ಹೇಳ್ತೀನಿ, ಬಟ್ ನಿಮಗೆ ಎಕ್ಸ್ಪಲ್ಸಲ್ಲಿ ಆರ್ KTM 390ಯಲ್ಲಿ ವಿಚ್ ಈಸ್ ದ ಮೋಸ್ಟ್ ಕೇಪಬಲ್ ಬೈಕ್, ಬಿಕಾಸ್ ನೀವು ಆಬ್ವಿಯಸ್ಲಿ 5 ಲಕ್ಷದಲ್ಲಿ ನೀವು ಖರ್ಚು ಮಾಡ್ತಾ ಇದ್ದೀರಾ ಅಂದರೆ ಕ್ಯಾನ್ ಐ ಸೇವ್ ದಟ್ ಮನಿ ಆ್ಯಂಡ್ ಗೆಟ್ ಅ ಚೀಪರ್ ಬೈಕ್ ವಿಚ್ ವಿಲ್ ಬಿ ಕೇಪಬಲ್. ಅಗೇನ್ ಕೇಪಬಿಲಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ಹಿಯರ್, ನಾಟ್ ದ ಪ್ರೈಸ್ ಆರ್ ಬೇಸಿಕಲಿ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್. ಬಿಕಾಸ್ ಇಫ್ ನನಗೆ ಎಕ್ಸ್ಪಲ್ಸ್ ಅಲ್ಲಿ ದಟ್ ಕೇಪಬಿಲಿಟಿ ಸಿಗ್ತಿಲ್ಲ, ಬಟ್ ನನಗೆ KTM 390 ಅಡ್ವೆಂಚರಸ್ ಬೈ ಪೇಯಿಂಗ್ ದಟ್ ಮನಿ ಸಿಗ್ತಾ ಇದೆ ಅಂದರೆ ಐ ವಿಲ್ ಗೋ ವಿತ್ KTM 390 ಅಡ್ವೆಂಚರಸ್. ಬಟ್ ನನಗೆ ಎಕ್ಸ್ಪಲ್ಸಲ್ಲೇ ಸಿಗ್ತಾ ಇದೆ ಅಂದರೆ ಕ್ಯಾನ್ ಐ ಸೇವ್ ಮೈ ಮನಿ ದೇರ್. ಸೊ ದಟ್ ಈಸ್ ದ ಕ್ವಶನ್ನು. ಸೊ ಅಂಥವ್ರಿಗೆ ಅದು ಏನಕ್ಕೆ ಅಂತ ಹೇಳ್ತೀನಿ, ರೀಸನ್ ಏನು ಅಂತ. ಸೊ ರೀಸನ್ನು ಇಟ್ಸ್ ನಾಟ್ ನೆಸೆಸರಿಲಿ ಲಾಟ್ ಆಫ್ ಪೀಪಲ್ ಮೈಟ್ ಬಿ ಥಿಂಕಿಂಗ್ ಟೂರಿಂಗ್ ಪರ್ಸ್ಪೆಕ್ಟಿವಲ್ಲಿ ಇದೆರಡು ಬೈಕ್ನ ಕಂಪೇರ್ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು. ಬಟ್ ಟು ಬಿ ವೆರಿ ಆನೆಸ್ಟು, ದ ಟೂರಿಂಗ್ ಪರ್ಸ್ಪೆಕ್ಟಿವು ಫ್ಯೂಚರಲ್ಲಿ ತುಂಬ ಡೈವರ್ಸ್ ಆಗಲ್ಲ, ಬಿಕಾಸ್ ನಿಮಗೆ ADV ಕ್ಯಾಟಗರಿಯಲ್ಲಿ ಸಾಕಷ್ಟು ಬೈಕ್ಸ್ ಬಂದುಬಿಡುತ್ತೆ. TVSದು ನೆಕ್ಸ್ಟ್ ಬರುತ್ತೆ, ಟ್ಯೂರಾಗ್ದು ಬರುತ್ತೆ, ನಿಮಗೆ ಪ್ರೆಲಿಯಾದು ಆ್ಯಂಡ್ BMWದು ನೆಕ್ಸ್ಟ್ ವೆಹಿಕಲ್ ಬರುತ್ತೆ ಇನ್ ದ ಮಿಡ್ ಸೈಜ್ ಸೆಗ್ಮೆಂಟು. ಸೊ ಸಾಕಷ್ಟು ವೆಹಿಕಲ್ಸ್ ಲೈನಪ್ಪಲ್ಲಿ ಇರುತ್ತೆ ನಿಮಗೆ ಫ್ಯೂಚರ್ಲಿ ADV. ಬಟ್ ಆ್ಯಸ್ ಆಫ್ ನಾವು ನಿಮಗೆ ಟೂರಿಂಗ್ ಅಂತಲೇ ಕನ್ಸಿಡರ್ ಮಾಡಿ ಬೈ ಮಾಡೋರು, ಆ್ಯಂಡ್ ಇನ್ ಜನರಲ್ ಈವನ್ ಅದೆಲ್ಲ ಬಂದ್ರೂ ಫಾರ್ ಮೀ ಇಫ್ ಯು ಆರ್ ಕನ್ಸಿಡರಿಂಗ್ ಅ ಬೈಕ್ ಟು ಫಾರ್ ಟೂರಿಂಗ್ ದೇರ್ ಆರ್ ಸೋ ಮೆನಿ ಕ್ಯಾಟಗರೀಸ್. ಆ್ಯಂಡ್ ರೀಸೆಂಟ್ಲಿ ಒಬ್ಬರು ನನ್ನ ಕಮೆಂಟಲ್ಲೂ ಪೋಸ್ಟ್ ಮಾಡಿದರು ಸ್ಕ್ರಾಮ್ 440 ಕಂಪ್ಯಾರಿಸನ್ ಮಾಡೋಕ್ಕೆ. ಅಗೇನ್ ಐ ಆಮ್ ನಾಟ್ ಟೆಲಿಂಗ್ ಇಟ್ಸ್ ಅ ಬ್ಯಾಡ್ ಬೈಕ್ ಆರ್ ಇಟ್ ಈಸ್ ನಾಟ್ ಆಸ್ ಗುಡ್ ಆಸ್ ದಿಸ್ ಅಂತ ಹೇಳ್ತಲ್ಲ. ಇಟ್ ಈಸ್ ಗುಡ್ ಇನ್ ಇಸ್ ಓನ್ ವೇ, ಪೀಪಲ್ ಲೈಕ್ ಇಟ್ ಇನ್ ದೇರ್ ಓನ್ ವೇ. ಬಟ್ ಒಂದು ಸ್ಪೆಸಿಫಿಕ್ ಕ್ರೈಟೀರಿಯಾ ನಾನು ಇಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ ಅಲ್ಲಿ ಟೂರಿಂಗ್ಗೆ. ನನ್ನ ಒಪಿನಿಯಲ್ಲಿ ಎಷ್ಟೊಂದು ಬೈಕ್ನ ನೀವು ಟೂರಿಂಗ್ಗೆ ಯೂಸ್ ಮಾಡ್ಬೋದು. ಸೊ ಟೂರಿಂಗ್ ಆಲ್ಸೋ ಈಸ್ ನಾಟ್ ದ ರೀಸನ್. ನಾನು ಇಲ್ಲಿ ಸ್ಪೆಸಿಫಿಕಲಿ ಐ ಆಮ್ ಕಂಪೇರಿಂಗ್ ದಿಸ್ ಟೂ ಆಪ್ಷನ್. ಎಸ್, ಎರಡು ಟೂರಿಂಗ್ ಕೇಪಬಲ್ ಇದೆ, ಬಟ್ ಆಬ್ವಿಯಸ್ಲಿ ಅದಕ್ಕೋಸ್ಕರ ಇದನ್ನ ಕಂಪೇರ್ ಮಾಡ್ತಿಲ್ಲ. ಆ್ಯಕ್ಚುಲಿ ನಾನು ಕಂಪೇರ್ ಮಾಡ್ತಾ ಇರೋದು, ದ ರೀಸನ್ ವೈ ಆಮ್ ಕಂಪೇರಿಂಗ್ ಈಸ್ ಬಿಕಾಸ್ ಈ ಎರಡು ಬೈಕು ಒಂದು ಕ್ಯಾಟಗರಿ ವಿಚ್ ಆ್ಯಕ್ಚುಲಿ ಜನ ಅದ್ರ ಬಗ್ಗೆ ತುಂಬ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾ ಆ್ಯಂಡ್ ಎವ್ರಿಥಿಂಗು, ಬಟ್ ಆ್ಯಕ್ಚುಲಿ ಅವರು ಅದನ್ನು ಅವ್ರದ್ದು ರಿಯಲ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ. ಮೇ ಬಿ ಆಬ್ವಿಯಸ್ಲಿ ಒಂದು ಕಂಟೆಂಟ್ಗೋಸ್ಕರ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಆರ್ ಮೇ ಬಿ ದೇ ವಾಂಟ್ ಟು ಶೋ ದೆಮ್ ದಟ್ ದೇ ಆರ್ ದ್ಯಾಟ್ ಪರ್ಸನ್. ಐ ಆಮ್ ಟಾಕಿಂಗ್ ಅಬೌಟ್ ರಿಯಲ್ ಅಡ್ವೆಂಚರ್ ಟೂರಿಂಗ್. ಸೊ ರಿಯಲ್ ಅಡ್ವೆಂಚರ್ ಟೂರಿಂಗ್ ಮಾಡೋರಿಗೆ ದೀಸ್ ಟೂ ವುಡ್ ಬಿ ದ ಬೆಸ್ಟ್ ಆಪ್ಷನ್ ಆ್ಯಸ್ ಆಫ್ ನೋ ನನ್ನ ಪ್ರಕಾರ ಮಾರ್ಕೆಟಲ್ಲಿ. ಇನ್ನೂ ಬೇರೆ ಆಪ್ಷನ್ ಬರ್ಬೋದು, ಬಟ್ ಕರೆಂಟ್ಲಿ ದೀಸ್ ಟೂ ನನಗೆ ಅನ್ಸೋ ಪ್ರಕಾರ ಆರ್ ದ ಬೆಸ್ಟ್ ಟೂ ಆಪ್ಷನ್ಸು. ಸೊ ಅದಕ್ಕೋಸ್ಕರ ಹೆಡ್ ಟು ಹೆಡ್ ನೋಡ್ತಾ ಇದ್ದೀನಿ. ಸೊ ರಿಯಲ್ ಅಡ್ವೆಂಚರ್ ಟೂರಿಂಗ್ ಅಂದರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಬಿಕಾಸ್ ಅಡ್ವೆಂಚರ್ ಟೂರಿಂಗ್ ಅಂತ ತುಂಬ ಜನ ತುಂಬ ವೇಗ್ಲಿ ಯೂಸ್ ಮಾಡ್ತಾರೆ. ಟು ಬಿ ವೆರಿ ಆನೆಸ್ಟು, ನೀವು ನಾರ್ಮಲ್ ಟೂರಿಂಗ್ ಮಾಡ್ತಾ ಇದ್ದೀರಾ ಅಂದರೂ ಅದರಲ್ಲಿ ತುಂಬ ಅಡ್ವೆಂಚರ್ಸ್ ಇರುತ್ತೆ. ನೀವು ಹೋಗಬೇಕಾದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಸಿಚುವೇಷನ್, ಏನೇನೋ ಸಿಚುವೇಷನ್ ಚೇಂಜ್ ಆಗುತ್ತೆ. ಸೊ ವೆನ್ ಯು ಆರ್ ಗೋಯಿಂಗ್ ಔಟ್ ಆಬ್ವಿಯಸ್ಲಿ ಯು ಆರ್ ಎಕ್ಸ್ಪೋಸಿಂಗ್ ಟು ಎನ್ ಎನ್ವೈರ್ಮೆಂಟ್, ಸೊ ಅಡ್ವೆಂಚರ್ಸ್ ಇರುತ್ತೆ. ಬಟ್ ಅಡ್ವೆಂಚರ್ ಟೂರಿಂಗು ಟು ಬಿ ವೆರಿ ಪ್ರಿಸೈಸ್ಲಿ ವಾಟ್ ವೆನ್ ಸಂಬಡಿ ಟಾಕ್ಸ್ ಅಬೌಟ್ ಅಡ್ವೆಂಚರ್ ಟೂರಿಂಗ್, ಇಟ್ ಈಸ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಬಿ ಔಟ್ ಆಫ್ ದ ರೋಡ್. ಸೊ ರೋಡಿಂದ ಆಚೆ ಹೋಗ್ತೀರಾ, ನೀವು
ಆಫ್ ರೋಡ್ ಸಿಚುವೇಷನಲ್ಲಿ ಹೋಗ್ತೀರಾ, ಯು ಆರ್ ಗೋಯಿಂಗ್ ಟು ಗೋ ಥ್ರೂ ದ ಅನ್ಎಕ್ಸ್ಪ್ಲೋರ್ಡ್ ಟೆರಿಟರಿ, ಯು ಆರ್ ಗೋಯಿಂಗ್ ಟು ಲರ್ಕ್ ಇನ್ ಟು ದ ಡೇಂಜರ್ ಆ್ಯಕ್ಚುಲಿ. ಅಂದರೆ ನೀವು ಡೇಂಜರ್ನ ನೀವು ಹುಡ್ಕೊಂಡು ಹೋಗ್ತೀರಾ. ಸೊ ಅಡ್ವೆಂಚರ್ ಟೂರಿಂಗಲ್ಲಿ ಇಟ್ ಇಸ್ ನಾಟ್ ದಟ್ ನೀವು ಆಫ್ ರೋಡ್ ನೀವು ಆನ್ ದ ವೇ ಬಂತು ಅಂತ ಹೋಗಲ್ಲ. ಲದ್ದಾಖ್ ಟ್ರಿಪ್ ಅಂತ ಹೇಳ್ತಾರೆ. ಲದ್ದಾಖ್ ಟ್ರಿಪ್ಪಲ್ಲಿ ಪೀಪಲ್ ಜಸ್ಟ್ ವಾಂಟ್ ಟು ಗೋ ಟು ಲದ್ದಾಖ್ ಆ್ಯಂಡ್ ಟೇಕ್ ದ ಫೋಟೋಸ್ ಆ್ಯಂಡ್ ಕಮ್ ಬ್ಯಾಕ್. ಆ್ಯಕ್ಚುಲಿ ದೇ ಆರ್ ನಾಟ್ ನೆಸೆಸರಿ ಲುಕಿಂಗ್ ಫಾರ್ ಡೇಂಜರ್, ಬಟ್ ದೇರ್ ಆರ್ ಸಮ್ ಕ್ರೇಜಿ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಡೇಂಜರ್ ಆ್ಯಂಡ್ ಟ್ರೈಂಗ್ ಟು ಗೆಟ್ ದಟ್ ಎಡ್ರಿನಲಿನ್ ರಶ್. ಸೊ ಇದನ್ನು ಮಾಡೋಕ್ಕೆ ಫಸ್ಟ್ಲಿ ಮೊದಲೇ ಹೇಳ್ತೀನಿ, ತುಂಬ ಗುಂಡಿಗೆ ಬೇಕು, ತುಂಬ ಕರೇಜ್ ಬೇಕು ಮೊದಲೇ ಹೇಳ್ತಾ ಇದ್ದೀನಿ. ಸೊ ದೋಸ್ ಪೀಪಲ್ ಆರ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಲುಕ್ ಅಟ್ ದೀಸ್ ಟು ಕಂಪ್ಯಾರಿಸನ್. ಅದರ್ವೈಸ್ ಬೇರೆಯವ್ರು ಯಾರು ಇದನ್ನ ಕಂಪೇರ್ ಮಾಡಲ್ಲ. ಐ ಥಿಂಕ್ ಸಂಬಡಿ ವಾಸ್ ಗೋಯಿಂಗ್ ಟು ಬೈ 390 ಅಡ್ವೆಂಚರ್ ಮೈಟ್ ಬಿ ಎ ಟೂರರ್ ಆಲ್ಸೋ. ಅವ್ನು ಟೂರಿಂಗೋಸ್ಕರ ತೊಗೋಬೋದು. ಎಕ್ಸ್ಪಲ್ಸ್ 210ನ ಮೇ ಬಿ ಅವನು ಜಸ್ಟ್ ಅವ್ನಿಗೆ ಬಜೆಟಲ್ಲಿ ಸಿಗ್ತಾ ಇದೆ ಅಂತ ತೊಗೋಬೋದು. ಸೊ ದೋಸ್ ಪೀಪಲ್ ಆರ್ ನಾಟ್ ವಾಟ್ ಐ ಆಮ್ ಕಂಪೇರಿಂಗ್. ಐ ಆಮ್ ಪ್ಯೂರ್ಲಿ ಕಂಪೇರಿಂಗ್ ಫಾರ್ ಸಂಬಡಿ ಹೂ ಇಸ್ ಲುಕಿಂಗ್ ಫಾರ್ ದ ಕೇಪಬಿಲಿಟಿ ಆಫ್ ದ ಬೈಕ್ ಸೊ ದ್ಯಾಟ್ ಹಿ ಕ್ಯಾನ್ ಡೂ ಅಡ್ವೆಂಚರ್ ಟೂರಿಂಗ್. ಅಡ್ವೆಂಚರ್ ಟೂರಿಂಗ್ ಅಂದರೆ 60% ಟೂರಿಂಗ್. ಸೊ ಟೂರಿಂಗ್ ಇದ್ದೇ ಇರುತ್ತೆ ನಿಮಗೆ. ಇಟ್ಸ್ ನಾಟ್ ಲೈಕ್ ತುಂಬ ಆಫ್ ರೋಡಿಂಗ್ ಎಲ್ಲ, ಬಿಕಾಸ್ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಅಂದರೆ ನೀವು ಮೇ ಬಿ ನಾನು KLX 230 ಜೊತೆ ಕಂಪೇರ್ ಮಾಡಬೇಕಾಗುತ್ತೆ. ಅದೊಂದು ಡಿಫ್ರೆಂಟ್ ಕಂಪ್ಯಾರಿಸನ್ ಆಗುತ್ತೆ. ಇಲ್ಲಿ ನಾನು ಪರ್ಟಿಕ್ಯುಲರ್ಲಿ ಐ ಆಮ್ ಕಂಪೇರಿಂಗ್ ದ ಅಡ್ವೆಂಚರ್ ಟೂರಿಂಗ್ ಆಸ್ಪೆಕ್ಟು. ಅಡ್ವೆಂಚರ್ ಟೂರಿಂಗ್ ಆಸ್ಪೆಕ್ಟಲ್ಲಿ ನೀವು 60% ಟೂರಿಂಗ್ ಮಾಡ್ತೀರಾ ಆ್ಯಂಡ್ 40% ಆಫ್ ರೋಡಿಂಗ್. 40% ಇಸ್ ಲಾಟ್ ಆಫ್ ಆಫ್ ರೋಡಿಂಗ್, ನಿಜ ಹೇಳ್ತಾ ಇದ್ದೀನಿ. ಬಿಕಾಸ್ ಜನರಲಿ ನೀವು ನೋಡೋದಾದ್ರೆ ಆಫ್ ರೋಡಿಂಗ್ ನಾವು ಎಷ್ಟು ಮಾಡ್ತೀವಿ ಅಂದರೆ, ಐ ವುಡ್ ಸೇ ಹೇಳ್ಕೊಳ್ಳೋಕ್ಕೆ ನಾವು 5% ಅಷ್ಟೇ ಮಾಡ್ತೀವಿ. ಬಟ್ ಫಾರ್ ದಿಸ್ ಟಾಪಿಕ್ ನಾನು ಒಂದು ಜೆನ್ಯೂನ್ಲಿ 10 to 15% ಆಫ್ ರೋಡಿಂಗ್ ನಾರ್ಮಲ್ ಪೀಪಲ್ ಮಾಡ್ತಾರೆ. 40% ಆಫ್ ರೋಡಿಂಗ್ ಅಂದರೆ ಇಟ್ ಈಸ್ ಅ ಲಾಟ್ ಆಫ್ ರೋಡಿಂಗ್. ಸೊ ಅದಕ್ಕೋಸ್ಕರ ಕಂಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕಿಂತ ಮೊದಲು ಫಸ್ಟ್ಲಿ ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ಆ್ಯಂಡ್ ಸೊ ನೀನೇನು ದೊಡ್ಡ ಅಡ್ವೆಂಚರ್ ಟೂರರ್ ಅಂತ ಕೇಳೋದಾದರೆ, ನಾನು ಅಡ್ವೆಂಚರ್ ಟೂರರ್ ಅಲ್ಲಪ್ಪ. ನನ್ನ ಹತ್ರ ಅಷ್ಟೊಂದು ಗುಂಡಿಗೆ ಏನೂ ಇಲ್ಲ. ಆ್ಯಂಡ್ ದಟ್ ಈಸ್ ವೈ ಐ ಹ್ಯಾವ್ ಬಾಟ್ ಅ ಸ್ಕ್ರಾಮ್ಬ್ಲರ್ 400X. ನನಗೆ ಆ ಲೆವೆಲ್ ಆಫ್ ಟೂರಿಂಗ್ ಮಾಡೋಕ್ಕಾಗಲ್ಲ ಅಂತಲೇ ತೊಗೊಂಡಿರೋದು. ಆ್ಯಂಡ್ ಮೆನಿ ರೀಸನ್ಸ್ ಇದೆ. ಬಟ್ ಪರ್ಪಸ್ ವೈಸ್ ನಾನು ಐ ವುಡ್ ಸೇ ಐ ಆಮ್ ಅ ಕ್ಯಾಶುವಲ್ ಟೂರರು, ತುಂಬ ಕ್ಯಾಶುವಲ್ ಟೂರರು. ಎಲ್ಲ ಸೇಫಾಗಿ ಮಾಡಬೇಕು, ನನಗೆ ತುಂಬ ರಿಸ್ಕ್ ತೊಗೊಂಡು ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ದೆರ್ ಆರ್ ಪೀಪಲ್ ಹೂ ವಾಂಟ್ ಟು ಡೂ ದ್ಯಾಟ್, ದೇ ಹ್ಯಾವ್ ದ ಥ್ರಿಲ್. ಸೊ ಅವರು ಐ ಡೆಫಿನೆಟ್ಲಿ ಥಿಂಕ್ ದ್ಯಾಟ್ ದೇ ವಿಲ್ ಬಿ ಕಂಪೇರಿಂಗ್ ದೀಸ್ ಟು ಬೈಕ್ಸ್. ಆ್ಯಂಡ್ ಅದು ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಕಂಪ್ಯಾರಿಸನ್ ಮಾಡಬೇಕಾದ್ರೆ. ಸೊ ಫಸ್ಟ್ ಕಂಪ್ಯಾರಿಸನ್ ಲುಕ್ ಬಗ್ಗೆ ಬರೋಣ. ಸೊ ಲುಕ್ ವೈಸ್ ನೋಡೋದಾದರೆ ನಿಮಗೆ KTM 390 ಅಡ್ವೆಂಚರ್ S ಬಂದ್ಬಿಟ್ಟು ಇಟ್ ಹ್ಯಾಸ್ ಆಬ್ವಿಯಸ್ಲಿ ಎವ್ರಿಬಡಿ ಸೇಯಿಂಗ್ ದಟ್ ಡಕಾರ್ ಸ್ಟೈಲು, ಅಡ್ವೆಂಚರ್ ಬೈಕ್ ಸ್ಟೈಲು. ಎಸ್, ಅದು ಆಬ್ವಿಯಸ್ಲಿ ನಿಮಗೆ ಒಂದು ಪ್ರಾಪರ್ ಅಡ್ವೆಂಚರ್, ಐ ಮೀನ್ ದ ಕೈಂಡ್ ಆಫ್ ಲುಕ್ ಇಟ್ ಇಸ್ ದೇರ್. ಬಟ್ ಆ್ಯಕ್ಚುಲಿ ನಾನು ಸೊ ಏನು ದೇ ಆರ್ ಟೇಕಿಂಗ್ ನೋಟ್ ಔಟ್ ಆಫ್ ದಟ್ ಲುಕ್, ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ರಾದರ್ ದೆನ್ ವಾಟ್ ಎಕ್ಸಾಕ್ಟ್ಲಿ ದ ಲುಕ್ ಈಸ್. ಆಬ್ವಿಯಸ್ಲಿ ಯಾರೋ ಒಬ್ಬ ಹೇಳ್ತಾನೆ ಇದು ಲುಕ್ ಅಂತ, ನೀವು ಅದೇ ಲುಕ್ ಅಂತ ಹೇಳ್ತೀರಾ. ಬಟ್ ಏನು ನಿಮಗೆ ಫೀಲ್ ಕೊಡುತ್ತೆ ಆ ಲುಕ್ಕಿಂದ? ಫಸ್ಟ್ ಥಿಂಗ್, ನಿಮಗೆ ಜಸ್ಟ್ ಬೈ ಲುಕಿಂಗ್ ಎಟ್ ದ ಬೈಕ್ ಯು ನೋ ದ್ಯಾಟ್ ಯು ಕ್ಯಾನ್ ಡೂ ಅ ಲಾಟ್ ಆಫ್ ಆಫ್ ರೋಡಿಂಗ್. ಬಿಕಾಸ್ ಇಟ್ ಡಸ್ ಫೀಲ್ ದ್ಯಾಟ್ ಒಂದು ಟಾಲ್ ಆಗಿದೆ, ಇಟ್ ಹ್ಯಾಸ್ ದಟ್ ಒಂಥರ ಥಿನ್ ಟೈರ್ಸ್ ಇದೆ ನಿಮಗೆ. ಯು ಫೀಲ್ ದ್ಯಾಟ್ ಯು ಕ್ಯಾನ್ ಡೂ ಅ ಲಾಟ್ ಆಫ್ ಜಂಪ್. ಅಟ್ ದ ಸೇಮ್ ಟೈಮ್ ವೆನ್ ಯು ಸಿಟ್ ಆನ್ ದ ಬೈಕ್, ವೆನ್ ಯು ರೈಡ್ ಆನ್ ದಟ್ ಬೈಕು, ನಿಮಗೆ ಆ ಫೀಲಿಂಗ್ ಬರುತ್ತೆ ನಾನು ಟೂರಿಂಗು ಮಾಡ್ಬೋದು. ಸೊ ಡುವೆಲ್ ಪರ್ಪಸ್ ಇದೆ ಅದರಲ್ಲಿ. ಡೆಫಿನೆಟ್ಲಿ ಟೂರಿಂಗು ಚೆನ್ನಾಗಿ ಮಾಡ್ಬೋದು ಅಂತ ಇದೆ, ಆಫ್ ರೋಡಿಂಗ್ ಮಾಡ್ಬೋದು. ಸೊ ಎರಡು ಮಾಡಬೇಕಾದ್ರೆ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಗೆಟ್ ಕಾಂಪ್ರಮೈಸ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಮೆನ್ಷನ್ ಮಾಡಿದ್ದೀನಿ, ನೆಗೆಟಿವ್ಸು ಬಂದುಬಿಡುತ್ತೆ ಬಿಕಾಸ್ ಆಫ್ ದಟ್. ಬಟ್ ಎನಿವೆ ಅದ್ರ ಬಗ್ಗೆ ಕಂಪ್ಯಾರಿಸನಲ್ಲೂ ಗೊತ್ತಾಗುತ್ತೆ ನಿಮಗೆ ಅದಕ್ಕೂ ಇದಕ್ಕೂ ಏನೋ ಡಿಫ್ರೆನ್ಸ್ ಇದೆ. ಬಟ್ ಸ್ಟಿಲ್ ಓವರ್ ಆಲ್ ನಿಮಗೆ ಆ ವೆಹಿಕಲ್ಲು ಈಸ್ ಕೇಪಬಲ್ ಟು ಡೂ ಆಫ್ ರೋಡಿಂಗ್. ಅಂದರೆ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಸಿಗುತ್ತೆ ನಿಮಗೆ ವಿತ್ ದಟ್ ಡಿಸೈನ್, ದಟ್ ಡಕಾರ್, ದಟ್ ಅಡ್ವೆಂಚರ್ ಲುಕ್ ಡಿಸೈನ್. ಸೊ ಇಲ್ಲಿ ಎಕ್ಸ್ಪಲ್ಸಿಗೆ ಬರೋದಾದರೆ, ಎಕ್ಸ್ಪಲ್ಸ್ ಆಲ್ಸೋ ಈಸ್ ಅ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಇನ್ ಅ ವೇ, ಮೇನ್ಲಿ ಬಿಕಾಸ್ ಆಫ್ ದ ವೇಟ್. ಸೊ ವೇಟ್ ತುಂಬ ಲೈಟ್ ವೇಟ್ ಇದೆ ಫೀಲು. ಆ್ಯಂಡ್ ಇಟ್ ಡೆಫಿನೆಟ್ಲಿ ನೋಡಿದಾಗಲೂ ನಿಮಗೆ ಒನ್ ಥಿಂಗ್ ನೀವು ಹೇಳ್ಬೋದು, ಎಸ್ ಈವಂತೂ ಅದು ಲೈಟ್ ವೇಟ್ ಫೀಲ್ ಆದರೂ ಇಟ್ ಲುಕ್ಸ್ ಅ ಟಾಲ್ ಬೈಕ್, ಅಂದರೆ ಉದ್ದಕ್ಕಿದೆ ಬೈಕ್ ಅಂತ ಅನಿಸುತ್ತೆ. ಬಟ್ ಇಟ್ ಈಸ್ ಸಮಥಿಂಗ್, ನನ್ನ ಪ್ರಕಾರ ಇಟ್ ಈಸ್ ಗೆಟಿಂಗ್ ಯೂಸ್ ಟು. ಫಸ್ಟ್ ಡೇನೇ ನಿಮಗೆ ಅದೊಂಥರ ಇಂಟಿಮಿಡೇಟಿಂಗ್ ಫೀಲ್ ಆಗುತ್ತೆ ಬಿಕಾಸ್ ಇಟ್ ಈಸ್ ಅ ಟಾಲ್ ಬೈಕ್. ಬಟ್ ಒನ್ಸ್ ಯು ಸಿಟ್ ಆನ್ ದಟ್ ಬೈಕ್ ಆ್ಯಂಡ್ ಸ್ಟಾರ್ಟ್ ರೈಡಿಂಗ್ ಯು ವಿಲ್ ಗೆಟ್ ಯೂಸ್ ಟು ಇಟ್. ಬಟ್ ಇಟ್ ಲುಕ್ಸ್ ಅ ಟಾಲ್ ಬೈಕ್. ಬಟ್ ನನ್ನ ಪ್ರಕಾರ ಜನ ಏನಕ್ಕೆ ತೊಗೋತಾರೆ ಗೊತ್ತಾ? ಇಟ್ ಇಸ್ ಮೋಸ್ಟ್ಲಿ ಬಿಕಾಸ್ ಆಫ್ ದ ರಗೆಡ್ ಲುಕ್. ಇಟ್ ಫೀಲ್ಸ್ ರಗೆಡ್. ನಿಮಗೆ ದ ವೇ ಇಟ್ ಫೀಲ್ಸ್ ಇಸ್ ಆಫ್ ರೋಡ್ ಕಂಡೀಷನಲ್ಲಿ ನಿಮಗೆ ಗೊತ್ತು ದಟ್ ಗಾಡಿ ಬೀಳ್ತಾ ಇರುತ್ತೆ, ಗಾಡಿನೇ ಎತ್ತಬೇಕು. ಸೊ ಈ ಥರ ಎಲ್ಲ ಮಾಡಬೇಕಾದ್ರೆ ಅಗೇನ್ ಹೇಳ್ತಾ ಇದ್ದೀನಿ, ಸೊ ಈ ಥರ ಲೈಕ್ ಅಡ್ವೆಂಚರ್ ಟೂರಿಂಗ್ ಮಾಡೋರಿಗೆ ಗುಂಡಿಗೆ ಇರಬೇಕು, ನಾಟ್ ಜಸ್ಟ್ ಅಬೌಟ್ ರೈಡಿಂಗು. ಆಬ್ವಿಯಸ್ಲಿ ಅವರು ಗಾಡಿಯಿಂದ ಬಿದ್ದೋಗ್ತಾರೆ, ಅವ್ರಿಗೂ ಏಟ್ ಆಗ್ಬೋದು, ಗಾಡಿಗೂ ಏಟ್ ಆಗುತ್ತೆ, ಗಾಡಿ ಡ್ಯಾಮೇಜು ಆಗುತ್ತೆ. ಸೊ ಇದಕ್ಕೆಲ್ಲ ಅವ್ರು ರೆಡಿಯಾಗಿರಬೇಕು. ಸೊ ಆ ಟೈಮಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಏಟಾದರೆ ಏನೂ ಮಾಡೋಕ್ಕಾಗಲ್ಲ, ಗಾಡಿ ಡ್ಯಾಮೇಜ್ ಆದರೆ ಸರಿ ಮಾಡೋ ಥರ ಇರಬೇಕಲ್ಲ. ಸೊ ದಿಸ್ ಬೈಕ್ ಲುಕ್ಸ್ ರಗೆಡ್. ಸೊ ಆ ರಗೆಡ್ ಲುಕ್ಕಿಂದ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಆ್ಯಂಡ್ ಟೂರಿಂಗ್ ವೈಸ್ ಇಷ್ಟು ದಿನ ಆ್ಯಕ್ಚುಲಿ ದ ಪ್ರೀವಿಯಸ್ ವರ್ಷನ್ ನೀವು ನೋಡೋದಾದರೆ ಇಟ್ ವಾಸ್ ನಾಟ್ ಲೈಕ್ ಅ ಬೈಕ್ ವಿಚ್ ಯು ವುಡ್ ಕನ್ಸಿಡರ್ ಅಸ್ ಅ ಟೂರಿಂಗು. ಸಿಟಿಯಲ್ಲಿ ಮಾಡ್ಬೋದು, ಆಫ್ ರೋಡಿಂಗ್ ಮಾಡ್ಬೋದು ಅಂತ ಇತ್ತು, ಟೂರಿಂಗು ಕಷ್ಟಪಟ್ಟು ಮಾಡ್ಬೋದು ಅಂತ ಇತ್ತು. ಬಟ್ ದಿಸ್ ಬೈಕ್, ದ ಕರೆಂಟ್ ಬೈಕ್ ಎಕ್ಸ್ಪಲ್ಸ್ 210, ಆ್ಯಕ್ಚುಲಿ ಇಟ್ ಲುಕ್ಸ್, ಐ ಮೀನ್ ಕೇಪಬಿಲಿಟಿಗೂ ಬರ್ತೀನಿ. ನನ್ನ ಒಪಿನಿಯನ್ಲಿ ಇಟ್ ಈಸ್ ಮೋರ್ ಕೇಪಬಲ್ ಇನ್ ಟೂರಿಂಗ್ ಆಲ್ಸೋ. ಬಟ್ ನನ್ನ ಪ್ರಕಾರ ಲುಕ್ ವೈಸ್ ಆಲ್ಸೋ ನಿಮ್ಗೆ ಆ ಫೀಲ್ ಕೊಡುತ್ತೆ, ಇಟ್ ಕ್ಯಾನ್ ಡೂ ಅ ಲಾಟ್ ಆಫ್ ಟೂರಿಂಗ್ ಅಂತ. ದಟ್ ಈಸ್ ಗುಡ್ ಫಾರ್ ಐ ವುಡ್ ಸೇ ದ ಎಕ್ಸ್ಪಲ್ಸು. ಸೊ ಲುಕ್ ವೈಸ್ ನಿಮಗೆ ಆ ಥರ ಫೀಲ್ ಕೊಡುತ್ತೆ ಎರಡೂ ಬೈಕು.
ನೆಕ್ಸ್ಟ್ ಬಂದು ರೈಡರ್ ಪರ್ಸ್ಪೆಕ್ಟಿವ್ ಇಂದ ನೋಡೋಣ. ವಾಟ್ ಕೈಂಡ್ ಆಫ್ ರೈಡರ್ಸ್ ವಿಲ್ ರೈಡ್ ದಿಸ್ ಬೈಕು. ಫಸ್ಟ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಎನಿ ಬೈಕ್ ನೀವು ಎರಡು ಬೈಕ್ ಚೂಸ್ ಮಾಡ್ತಾ ಇದ್ದೀನಿ, ವಾಟ್ ಪರ್ಪಸ್ ಐ ಟೋಲ್ಡ್, ಅಡ್ವೆಂಚರ್ ಟೂರಿಂಗೋಸ್ಕರ ನೀವು ತೊಗೋಬೇಕಂತ ಇದ್ದೀರಾ ಅಂದರೆ ಯು ನೀಡ್ ಟು ಬಿ ವೆರಿ ವೆರಿ ಫಿಟ್ ಪರ್ಸನ್. ಸೊ ಇಲ್ಲಿ ದಪ್ಪ ಇರಬೇಕಾ ಸಣ್ಣ ಇರಬೇಕಾ ಈ ಬೈಕ್ನ ತೊಗೋಬೇಕಂದ್ರೆ ಐ ವುಡ್ ಸೇ ದಪ್ಪ ಸಣ್ಣಗಿಂತ ಐ ವುಡ್ ಸೇ ದ ಫಿಟ್ನೆಸ್ ತುಂಬ ಮ್ಯಾಟರ್ ಆಗುತ್ತೆ. ಬಿಕಾಸ್ ದ ಮೇನ್ ಥಿಂಗ್, ದ ಪರ್ಪಸ್ ವಾಟ್ ಯು ಆರ್ ಚೂಸಿಂಗ್ ಈಸ್ ಅ ವೆರಿ ಡೇಂಜರಸ್ ಪರ್ಪಸ್. ಸೊ ನಿಮಗೆ ಫಿಟ್ನೆಸ್ ಇಲ್ಲ ಅಂದರೆ ಯು ವಿಲ್ ನಾಟ್ ಸರ್ವೈವ್. ನಿಮಗೆ ತುಂಬ ಟಯರ್ಡ್ ಆಗುತ್ತೆ, ಎಸ್ಪೆಷಲಿ ಇನ್ ಆಫ್ ರೋಡಿಂಗ್ ಇಸ್ ನಾಟ್ ಆನ್ ಈಸಿ ಥಿಂಗು. ಬೈಕ್ ರೈಡ್ ಮಾಡಬೇಕಾದ್ರೆ ತುಂಬ ಕ್ಯಾಲರೀಸ್ ಬರ್ನ್ಔಟ್ ಆಗುತ್ತೆ ಆ್ಯಂಡ್ ಆಫ್ ರೋಡಿಂಗಲ್ಲಿ ತುಂಬ ಬರ್ನ್ಔಟ್ ಆಗುತ್ತೆ ಆ್ಯಂಡ್ ನಿಮಗೆ ಟಯರ್ಡ್ ಆಗಿಬಿಡ್ತು, ನಿಮಗೆ ಇಂಜುರಿ ವಿದೌಟ್ ಈವನ್ ಫಾಲಿಂಗ್ ಯು ಮೈಟ್ ಗೆಟ್ ಇಂಜುರಿ. ಸೊ ಫಾಲ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಫಾರ್ ಫಿಟ್ ಪರ್ಸನ್ ವೆನ್ ಈ ಫಾಲ್ಸ್ ಈ ವಿಲ್ ಆಲ್ಸೋ ಗೆಟ್ ಇಂಜೂರ್ಡು, ನೀವು ಇಂಜೂರ್ ಆಗ್ತೀರಾ, ಬಟ್ ಇಂಜುರಿ ವಿಲ್ ಬಿ ಐ ಥಿಂಕ್ ನೀವು ಸಸ್ಟೈನ್ ಮಾಡೋಕ್ಕೆ ಈಸಿ ಇರುತ್ತೆ ನಿಮಗೆ ಇಫ್ ಯು ಆರ್ ಅ ಫಿಟ್ ಪರ್ಸನ್. ಸೊ ಫಿಟ್ನೆಸ್ ತುಂಬ ಇಂಪಾರ್ಟೆಂಟು. ನೀವು ನೋಡಿದಾಗ ಗೊತ್ತಾಗುತ್ತೆ ಐ ಆಮ್ ನಾಟ್ ದಟ್ ಫಿಟ್ಟು. ಸೊ ನನಗೆ ಇಫ್ ಐ ಹ್ಯಾವ್ ಟು ಡೂ ದಟ್ ಐ ನೀಡ್ ಟು ಗೆಟ್ ಇನ್ ಟು ದಟ್ ಫಿಟ್ನೆಸ್ಸು. ಸೊ ನೀವು ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಕೈಂಡ್ ಆಫ್ ಲೈಫ್ ಸ್ಟೈಲು, ರಿಯಲ್ ಲೈಫ್ ಸ್ಟೈಲು, ದಟ್ ನಾಟ್ ದಟ್ ಸೋಷಿಯಲ್ ಮೀಡಿಯಾ ಲೈಫ್ ಸ್ಟೈಲ್ ಅಲ್ಲ, ರಿಯಲ್ ಆಗಿ ನೀವು ಆ ಥರ ಮಾಡಬೇಕಂತ ಇದ್ದೀರಾ ಅಂದರೆ ಯು ನೀಡ್ ಟು ಬಿ ಫಿಟ್ಟರು. ಬಟ್ ಹೈಟಿಗೆ ಬರೋದಾದರೆ ವಿಚ್ ಬೈಕ್ ಈಸ್ ಬೆಟರ್, ಬಿಕಾಸ್ ಹೈಟ್ ಈಸ್ ಸಮಥಿಂಗ್ ಯು ಕಾಂಟ್ ಕಂಟ್ರೋಲು. ಸೊ ಹೈಟ್ ವೈಸ್ ನೋಡೋದಾದರೆ ನನ್ನ ಒಪಿನಿಯನ್ಲಿ ನಂದು ಪರ್ಸೆಪ್ಷನ್ ಏನು ಅಂದರೆ ಐ ಫೀಲ್ ದಟ್ KTM 390 ಅಡ್ವೆಂಚರ್ ಎಸ್ ವರ್ಷನ್ ವುಡ್ ಬಿ ಸ್ಲೈಟ್ಲಿ ಬೆಟರ್ ಬೈಕು. ಈ ಒಂದು ಎರಡರದ್ದು ಸೀಟ್ ಹೈಟ್ ಬಂದು 830 mm ಇದೆ, ಬಟ್ ಐ ಫೀಲ್ ದಟ್ ಅದು ಒಂದು ಸ್ವಲ್ಪ ಬೆಟರ್ ಇರುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ನೀವು ಶುಡ್ ನಾಟ್ ಫರ್ಗೆಟ್ ಇಸ್ ದಟ್ ಎಕ್ಸ್ಪಲ್ಸಲ್ಲಿ ಎರಡು ವೇರಿಯಂಟ್ ಇದೆ, ಒಂದು ಪ್ರೋ ವೇರಿಯಂಟ್ ಇದೆ. ಸೊ ಪ್ರೋ ವೇರಿಯಂಟ್ದು ಸೀಟ್ ಹೈಟ್ ತುಂಬ ಜಾಸ್ತಿ ಇರುತ್ತೆ, ಅರೌಂಡ್ 870 mm ಏನೋ. ಸೊ ಅದು ಸ್ವಲ್ಪ ಕಷ್ಟ ಇರುತ್ತೆ. ಆ್ಯಂಡ್ ಐ ಥಿಂಕ್ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ದಟ್ ಕೈಂಡ್ ಆಫ್ ಅಡ್ವೆಂಚರ್ ಮೈಟ್ ಬಿ ಬೈಯಿಂಗ್ ದ ಪ್ರೋ ವೇರಿಯಂಟು. ಮೇ ಬಿ ಈ ವೇರಿಯಂಟು ಬೈ ಮಾಡ್ಬೋದು, ನಾಟ್ ನೆಸೆಸರಿಲಿ, ಬಿಕಾಸ್ ಈ ಎಂಡ್ ಆಫ್ ದ ಡೇ ವಿಚ್ ಎವರ್ ಬೈಕ್ ಯು ಫೀಲ್ ಕಾನ್ಫಿಡೆಂಟ್ ಆನ್ ಆಫ್ ರೋಡ್ ಇಸ್ ಮೋರ್ ಇಂಪಾರ್ಟೆಂಟು. ನಿಮಗೆ ಆಗ್ತಾ ಇಲ್ಲ 870 ತೊಗೊಳಕ್ಕೆ ಹೋಗ್ಬೇಡಿ ಜಸ್ಟ್ ಬಿಕಾಸ್ ಅದರಲ್ಲಿ ಪ್ರೋ ಸೆಟ್ಟಿಂಗ್ ಇದೆ ಅಂತ. ಐ ಮೀನ್ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಥರ ಇದೆ ಅಂತ ತೊಗೊಳ್ಳಿ. ಬಟ್ ಎನಿವೇ ದ ಪಾಯಿಂಟ್ ಈಸ್ ದ್ಯಾಟ್ ನನಗೆ ಏನಿಸುತ್ತೆ ಅಂದರೆ ಬಿಕಾಸ್ ಆಫ್ ದ ಮಾಸ್ ಸೆಂಟ್ರಲೈಸೇಷನ್ ಇಂದ KTM 390 ಮಾಸ್ ಸೆಂಟ್ರಲೈಸೇಷನ್ ತುಂಬ ಚೆನ್ನಾಗಿದೆ. ಸೊ ಕಾನ್ಫಿಡೆನ್ಸ್ ಜಾಸ್ತಿ ಫೀಲ್ ಆಗ್ತೀರಾ. ಆ್ಯಂಡ್ ದ ವೇ ದ ಸೀಟ್ ಈಸ್ ಡಿಸೈನ್ಡ್ ಆಲ್ಸೋ ತುಂಬ ಚೆನ್ನಾಗಿ ಸೀಟ್ ಡಿಸೈನ್ ಮಾಡಿದ್ದಾರೆ, ಎಸ್ಪೆಷಲಿ ಇನ್ ದ ಆಫ್ ರೋಡ್ ಸಿಚುವೇಷನ್. ಬಿಕಾಸ್ ಟೂರಿಂಗ್ ಸಿಚುವೇಷನ್ ಎರಡು ಐ ಥಿಂಕ್ ಮ್ಯಾನೇಜಬಲ್ ಇದೆ, ಏನೋ ಅಷ್ಟೊಂದೇನು ಡಿಫಿಕಲ್ಟಿ ಆಗಲ್ಲ. ಬಟ್ ಇನ್ ಟು ಆಫ್ ರೋಡಿಂಗ್ ಸಿಚುವೇಷನ್ ನನಗೆ ಮೋರ್ ಕಾನ್ಫಿಡೆನ್ಸ್ ಯಾಕೋ ನನ್ನ ಪರ್ಸ್ನಲಿ KTM 390 ಅಡ್ವೆಂಚರಸ್ಸು. ಐ ಆಮ್ ಅ ಕ್ಯಾಶುವಲ್ ಟೂರರು, ಡೋಂಟ್ ಜಡ್ಜ್ ಮೀ, ಬಟ್ ಐ ಫೀಲ್ ದಟ್ ನನಗೆ ಆ ಥರ ಅನಿಸುತ್ತೆ. ಎಕ್ಸ್ಪಲ್ಸಲ್ಲಿ ಇಟ್ ಈಸ್ ನಾಟ್ ಲೈಕ್ ಅಗೇನ್ ಹೇಳ್ತಾ ಇಲ್ವಾ, ಐ ಫೀಲ್ ದಟ್ ಅದನ್ನು ಬೀಳಿಸಿದ್ರೆ ನನಗೇನು ಡ್ಯಾಮೇಜಸ್ ಆಗಲ್ಲ ಅಂತ ಫೀಲ್ ಕೊಡುತ್ತೆ ನನಗೆ ಆ ಗಾಡಿ. ಬಟ್ ಅಟ್ ದ ಸೇಮ್ ಟೈಮ್ ಸಿಟ್ಟಿಂಗ್ ಆನ್ ದಟ್ ಬೈಕು ನನಗೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಅನಿಸುತ್ತೆ, ನನಗೆ ರೈಡ್ ಮಾಡಬೇಕಾದ್ರೆ ಕಾನ್ಫಿಡೆಂಟ್ ಇರುತ್ತೆ. ಬಟ್ ಒನ್ಸ್ ದೇರ್ ಕಮ್ಸ್ ಅ ಡಿಫಿಕಲ್ಟ್ ಸಿಚುವೇಷನ್, ನಂಗೆ ಕಾಲು ಕೆಳಗಡೆ ಇಡಬೇಕು ಅಂದರೆ ಐ ಥಿಂಕ್ ಎಕ್ಸ್ಪಲ್ಸಲ್ಲಿ ಸ್ವಲ್ಪ ಭಯ ಆಗುತ್ತೆ. ಬಟ್ ಅಗೇನ್ ತುಂಬ ಕಂಪೇರೇಬಲ್ ಇಲ್ಲ, ನಾನು ಒಂದು ನನ್ನ ಒಪಿನಿಯನ್ ಕೊಟ್ಟಿದ್ದೀನಿ. ಎರಡು ಐ ವುಡ್ ಸೇ ವೆರಿ ಮಚ್ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್, ಅದಕ್ಕೋಸ್ಕರ ಈ ಬೈಕ್ನ ಕಂಪ್ಯಾರಿಸನ್ ಇಟ್ಟಿದ್ದೀನಿ. ಸೊ ತುಂಬ ಲೈಕ್ ಡಿಸೈಡ್ ಮಾಡಬೇಡಿ ಆನ್ ದಿಸ್ ಫ್ಯಾಕ್ಟರು, ಜಸ್ಟ್ ನೀವು ಚೆಕ್ ಮಾಡಿ. ನನಗೆ KTM 390 ಅಡ್ವೆಂಚರ್ ಬೆಟರ್ ಅಂತ ಅನಿಸ್ತು. ನೌ ಲೆಟ್ಸ್ ಕಮ್ ಟು ದ ಯೂಸಬಿಲಿಟಿ. ಸೊ ಯೂಸಬಿಲಿಟಿಯಲ್ಲಿ ನನ್ನ ಪ್ರಕಾರ ದ ಸಿಟಿ ಟೂರಿಂಗು, ಆಫ್ ರೋಡಿಂಗು ಮತ್ತು ಹಿಲ್ ಯೂಶಲಿ ನಾನು ಡಿಸ್ಕಸ್ ಮಾಡ್ತೀನಿ. ಬಟ್ ಇಲ್ಲಿ ನಾನು ಇನ್ನೊಂದು ಫಿಫ್ತ್ ಫ್ಯಾಕ್ಟರ್ ಬರ್ತೀನಿ, ಅಡ್ವೆಂಚರ್ ಟೂರಿಂಗ್ನ ತರ್ತೀನಿ. ಬಟ್ ಎನಿವೆ ಇನ್ ಕೇಸ್ ನೀವು ಈ ಎರಡು ಬೈಕ್ನ ಸಿಟಿ ಟೂರಿಂಗ್ ಆರ್ ಆಫ್ ರೋಡಿಂಗ್ ಇಂಡಿವಿಜುವಲ್ ಆಗಿ ನೋಡೋದಾದ್ರೆ ಯಾವ ಥರ ಇರುತ್ತೆ ಅಂತ ಕ್ವಿಕ್ಲಿ ಹೇಳ್ಬಿಡ್ತೀನಿ. ಸಿಟಿ ವೈಸ್ ನೀವು ನೋಡೋದಾದರೆ ಐ ವುಡ್ ಸೇ ಎರಡು ಬೈಕು ಇಟ್ಸ್ ಗುಡ್ ಇನ್ ಸಿಟಿ, ಬಟ್ ನನ್ನ ಪರ್ಸ್ನಲಿ 390 ಅಡ್ವೆಂಚರ್ ಎಸ್ ವಿಲ್ ಬಿ ಅ ಬೆಟರ್ ಬೈಕ್ ಇನ್ ಸಿಟಿ. ಸಿ ವಾಟ್ ಸಪೋರ್ಟ್ಸ್ ಫಾರ್ ಸಿಟಿ ಫಾರ್ ಎಕ್ಸ್ಪಲ್ಸ್ ವುಡ್ ಬಿ ದ ಲೋ ಆ್ಯಂಡ್ ಟಾರ್ಕು. ಸೊ ದ್ಯಾಟ್ ಈಸ್ ಸಮಥಿಂಗ್ ಗುಡ್. ಸೊ ನಿಮಗೆ ಟ್ರಾಕ್ಟಬಿಲಿಟಿ ಇರುತ್ತೆ. ವೆರಸ್ ನಿಮಗೆ KTM 390 ಅಡ್ವೆಂಚರಸ್ಸಲ್ಲಿ ಯು ಹ್ಯಾವ್ ದ ಕ್ರಾಲ್ ಫಂಕ್ಷನ್ ಇದೆ. ಅಟ್ ದ ಸೇಮ್ ಟೈಮ್ ನನ್ನ ಒಪಿನಿಯಲ್ಲಿ ನಿಮಗೆ ದ ಹ್ಯಾಂಡಲ್ ಬಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೀವಿಯಸ್ ಟಾಪಿಕಲ್ಲೂ ಡಿಸ್ಕಸ್ ಮಾಡಿದ್ದೀನಿ, ಹ್ಯಾಂಡಲ್ ಬಾರ್ ಚೆನ್ನಾಗಿ ಮಾಡಿದ್ದಾರೆ, ಮಾಸ್ ಸೆಂಟ್ರಲೈಸೇಷನ್ ಇದೆ. ಸೊ ನೀವು ಈಸಿಯಾಗಿ ಫ್ಲಿಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ವೈಬ್ರೇಷನ್ ಎಸ್ ಇಸ್ ಒನ್ ಥಿಂಗ್ ಯು ನೀಡ್ ಟು ಡೀಲ್ ವಿತ್. ಬಟ್ ಓವರ್ ಆಲ್ ನನ್ನ ಪ್ರಕಾರ ನನಗೆ ಪರ್ಸನಲಿ ಅಗೇನ್ ದಿಸ್ ಇಸ್ ಮೈ ಪರ್ಸೆಪ್ಷನ್ is that KTM 390 Adventurous is much easier in the city, much flickable, much easy to manage, park, everything ನನಗೆ ಈಸಿ ಅಂತ ಅನಿಸುತ್ತೆ ಅದು. ಓಕೆನಾ? ಸೊ ಹಿಲ್ ರೈಡ್ಗೆ ಬರೋದಾದ್ರೆ ಐ ಥಿಂಕ್ ಎಕ್ಸ್ಪಲ್ಸ್ ಇಸ್ ಅ ಬೆಟರ್ ಬೈಕ್ ಬಿಕಾಸ್ ಅಲ್ಲಿ ಲೋ ಆ್ಯಂಡ್ ಟಾರ್ಕ್ ಇದೆ. ಸೊ ಅದ್ರ ಬಗ್ಗೆ ಕ್ವಶನ್ಸೇ ಇಲ್ಲ ನಿಮಗೆ. ಇನಿಷಿಯಲ್ ಇಂದ KTM ಈಸ್ ನಾಟ್ ದಟ್ ಗ್ರೇಟು. ಐ ಥಿಂಕ್ ಇಟ್ಸ್ ಅ DNA ಆಫ್ ದ KTM. ಎಷ್ಟೇ ಅವರು ಕ್ರಾಲ್ ಫಂಕ್ಷನ್ ಏನೇ ಕೊಟ್ಟರು ಮಾಡಲ್ಲ. ಬಟ್ ದಿಸ್ ಇಸ್ ಅ ಬೆಟರ್ KTM. ಇಟ್ ಇಸ್ ನಾಟ್ ಅ ಬ್ಯಾಡ್ KTM ದಿಸ್ ಟೈಮ್. ಇಟ್ ಈಸ್ ಅ ಮಾಸ್ KTM, ಆ್ಯಕ್ಚುಲಿ ಮಾಸ್ಗೋಸ್ಕರ ಮಾಡಿರೋ KTM. ಸೊ ಇಟ್ ವಿಲ್ ಮ್ಯಾನೇಜ್ ಹಿಲ್ಸು, ಬಟ್ ನೋ ಕಂಪ್ಯಾರಿಸನ್ ವಿತ್ ಎಕ್ಸ್ಪಲ್ಸು. Now let's come to the touring aspect. ಸೊ ಟೂರಿಂಗ್ ಆಸ್ಪೆಕ್ಟಲ್ಲಿ ನೋಡೋದಾದರೆ ಸರ್ಪ್ರೈಸಿಂಗ್ಲಿ ಇನ್ ಎಕ್ಸ್ಪಲ್ಸು ದೇರ್ ಆರ್ ಸಮ್ ಆಸ್ಪೆಕ್ಟು ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಇನ್ ಅಡ್ವೆಂಚರ್ ಟೂರಿಂಗ್ ಬೈಕು ವಿಚ್ ಇಸ್ ಗುಡ್ ಇನ್ ದ ಎಕ್ಸ್ಪಲ್ಸ್. ಆ್ಯಕ್ಚುಲಿ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಸ್ಟ್ ಬಂದ್ಬಿಟ್ಟು ಇಸ್ ದ ಸೀಟ್. ಸೊ ಸೀಟ್ ಬಂದ್ಬಿಟ್ಟು ನಿಮಗೆ ನನ್ನ ಒಪಿನಿಯಲ್ಲಿ ಎಕ್ಸ್ಪಲ್ಸಲ್ಲಿ ಚೆನ್ನಾಗಿದೆ. ಓವರ್ ಆಲ್ ಕಂಫರ್ಟ್ ನಿಮಗೆ ಎಕ್ಸ್ಪಲ್ಸಲ್ಲಿ ಚೆನ್ನಾಗಿರುತ್ತೆ ಬಿಕಾಸ್ ಒಂದು ಸೀಟು ತುಂಬ ಕಂಫರ್ಟೇಬಲ್ ಇದೆ. ಆ್ಯಂಡ್ ಇನ್ ಜನರಲ್ ಹೀರೋ ಅವ್ರದ್ದು ಸಸ್ಪೆನ್ಷನ್ ಯಾವಾಗಲೂ ಸಾಫ್ಟ್ ಸೈಡಲ್ಲಿರುತ್ತೆ. ಸೊ ನಿಮಗೆ ತುಂಬಾ ಕಂಫರ್ಟೇಬಲ್ ಆಗಿ ಟ್ರಾವೆಲ್ ಮಾಡ್ತೀರಾ. ಸೊ ಎಸ್ ಇಟ್ ಈಸ್ ಅ ವೆರಿ ಸರ್ಪ್ರೈಸು. ಬಟ್ ನಿಮಗೆ ಸಸ್ಪೆನ್ಷನ್ ಐ ವುಡ್ ಸೇ ವುಡ್ ಬಿ ಓವರ್ ಆಲ್ ಬೆಟರ್, ಪ್ಲಶ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ದ ಸೀಟ್ ತುಂಬ ಕಂಫರ್ಟೇಬಲ್ ಆಗಿರೋದ್ರಿಂದ ಯು ವಿಲ್ ಹ್ಯಾವ್ ಮೋರ್ ಕಂಫರ್ಟ್ ಇನ್ ಟರ್ಮ್ಸ್ ಆಫ್ ಸೀಟ್ ಇನ್ ದ ಎಕ್ಸ್ಪಲ್ಸ್. ಐ ಥಿಂಕ್ KTM ಅಲ್ಲಿ ನಿಮಗೆ ಕಂಫರ್ಟ್ ಇರುತ್ತೆ. ಇಟ್ ಈಸ್ ಇನ್ ಅ ವೆರಿ ಡಿಫರೆಂಟ್ ವೇ. ಬಟ್
ಐ ವುಡ್ ಸೇ ಟೂರಿಂಗ್ ವೈಸ್ ನೀವು ನೋಡೋದಾದ್ರೆ ಐ ಥಿಂಕ್ ಕಮ್ಮಿ ಇರುತ್ತೆ. ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಆಲ್ಸೋ ಇಸ್ ಸರ್ಪ್ರೈಸಿಂಗ್ ಥಿಂಗ್. ಬಟ್ ದಟ್ ಎಕ್ಸ್ಪಲ್ಸಲ್ಲಿ ನಿಮಗೆ ಟಾಪ್ ಬಾಕ್ಸ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಪ್ಯಾನಿಯರ್ಸು ನೀವು ಆಗ್ಬೋದು ಅನ್ಸುತ್ತೆ. ಸೊ ದ್ಯಾಟ್ ಈಸ್ ಅಗೇನ್ ಅಮೇಝಿಂಗ್ ಥಿಂಗು. ಸೊ ನಿಮಗೆ ಹಾರ್ಡ್ ಲಗೇಜನ್ನ ಕ್ಯಾರಿ ಮಾಡೋ ಥರ ಆ್ಯಂಡ್ ಇನ್ ಜನರಲ್ ನೀವು ನೋಡೋದಾದ್ರೆ ಐ ಥಿಂಕ್ ಯು ಕ್ಯಾನ್ ಕ್ಯಾರಿ ಬೆಟರ್ ಲಗೇಜ್ ಇನ್ ದ ಎಕ್ಸ್ಪಲ್ಸ್ ಅಂತ ಅನಿಸ್ತಾ ಇದೆ ಕಂಪೇರ್ ಟು ದ KTM 390 ಅಡ್ವೆಂಚರ್ ಎಸ್. ಸೊ ಅಗೇನ್ ದಿಸ್ ಇಸ್ ಅ ಸರ್ಪ್ರೈಸ್ ಆ್ಯಕ್ಚುಲಿ, ನಿಜ ಹೇಳ್ಬೇಕಂದ್ರೆ, ಬಿಕಾಸ್ ಸಚ್ ಅ ಕಾಸ್ಟ್ಲಿ ಬೈಕ್ ಯು ಆರ್ ಗೆಟಿಂಗ್ ಬೆಟರ್ ಥಿಂಗ್ಸ್ ಇನ್ ದ ಎಕ್ಸ್ಪಲ್ಸಲ್ಲಿ. ಇನ್ನೊಂದು ಅಡ್ವಾಂಟೇಜ್ ನನ್ನ ಪ್ರಕಾರ ಎಕ್ಸ್ಪಲ್ಸಲ್ಲಿ ಇನ್ ಟರ್ಮ್ಸ್ ಆಫ್ ಪ್ಯೂರ್ ಟೂರಿಂಗ್ ನಾನು ಹೇಳ್ತಾ ಇರೋದು ಇಸ್ ದ ಮೈಲೇಜ್. ಬಿಕಾಸ್ ಆಬ್ವಿಯಸ್ಲಿ ನಿಮಗೆ ಮೈಲೇಜ್ ಬೆಟರ್ ಕೊಡುತ್ತೆ. 12 ಲೀಟರ್ ಟ್ಯಾಂಕ್ ಇದೆ, ಬಟ್ ಮೈಲೇಜ್ ಈಸ್ ಗೋಯಿಂಗ್ ಟು ಬಿ ವೆರಿ ಗುಡ್ ಇನ್ ಎಕ್ಸ್ಪಲ್ಸು. ಸೊ ದೆರ್ ಇಸ್ ನೋ ಡೌಟು. ಸೊ ದಟ್ ಈಸ್ ಅಗೇನ್ ಒನ್ ಮೋರ್ ಗುಡ್ ಥಿಂಗ್ ಅಬೌಟ್ ಎಕ್ಸ್ಪಲ್ಸ್ ಅಂತ ಹೇಳ್ತೀನಿ. ಬಟ್ ಅಗೇನ್ ಇಟ್ ಡಸಂಟ್ ಮೇಕ್ ದಟ್ KTM 390 ಅಡ್ವೆಂಚರ್ ಇಸ್ ಅ ಬ್ಯಾಡ್ ಟೂರಿಂಗ್ ವೆಹಿಕಲ್, ಬಿಕಾಸ್ ಅದರಲ್ಲಿ ತುಂಬ ಇದೆ ನಿಮಗೆ ಕೊಡೋಕ್ಕೆ. ಒನ್ ಥಿಂಗ್ ಬಂದ್ಬಿಟ್ಟು ವಿಂಡ್ ಪ್ರೊಟೆಕ್ಷನ್ ಸೂಪರ್ ಆಗಿದೆ, ಹೈ ಸ್ಪೀಡ್ಸಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಆಬ್ವಿಯಸ್ಲಿ ಸಸ್ಪೆನ್ಷನ್ ಚೆನ್ನಾಗಿದೆ, ಇಟ್ಸ್ ನಾಟ್ ವೆರಿ ಬ್ಯಾಡ್, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಆಸ್ ಗುಡ್ ಅಂತ ಹೇಳಲ್ಲ, ಐ ವುಡ್ ಸೇ ಪ್ಲಸ್ ಇಲ್ಲ ಅಷ್ಟೇ, ಸಾಫ್ಟ್ ಕಂಫರ್ಟಬಲ್ ಇದೆ. ಇಟ್ಸ್ ಅ ಗುಡ್ ಸಸ್ಪೆನ್ಷನ್ ಆ್ಯಕ್ಚುಲಿ. ಸಸ್ಪೆನ್ಷನ್ ಚೆನ್ನಾಗಿದೆ, ನಿಮಗೆ ಅಡ್ಜಸ್ಟಬಲ್ ಇದೆ, ಸೊ ಯು ಕ್ಯಾನ್ ಗೋ ಇನ್ ಡಿಫ್ರೆಂಟ್ ಟೆರೇನ್ಸು. ಸೊ ಟೂರಿಂಗಲ್ಲಿ ನೀವು ಚೆನ್ನಾಗಿ ಮಾಡ್ಬೋದು. ಕ್ರೂಸ್ ಕಂಟ್ರೋಲ್ ಇದೆ ಇದರಲ್ಲಿ, ಸೊ ಯು ಕ್ಯಾನ್ ತುಂಬ ರಿಲ್ಯಾಕ್ಸ್ ಆಗಿ ನೀವು ಟೂರ್ ಮಾಡ್ತೀರಾ. ಆ್ಯಂಡ್ ಸೋ ಮೆನಿ ಅದರ್ ಫಂಕ್ಷನ್ಸ್ ಇದೆ ಓವರ್ ಆಲ್ ನಿಮಗೆ, ಲೈಕ್ ಅಡ್ಜಸ್ಟಬಲ್ ಸಸ್ಪೆನ್ಷನು, ಕ್ವಿಕ್ ಶಿಫ್ಟರು, ಸ್ಲಿಪ್ಪರ್ ಕ್ಲಚ್ಚು, ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ ಯು ಹ್ಯಾವ್ ವಿಚ್ ನಿಮಗೆ ಎಕ್ಸ್ಪಲ್ಸಲ್ಲಿಲ್ಲ. ಆ್ಯಂಡ್ ಯು ವಿಲ್ ಲೈಕ್ ಆಬ್ವಿಯಸ್ಲಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಬ್ರ್ಯಾಗಿಂಗ್. ನನ್ನ ಪ್ರಕಾರ ಇದರಲ್ಲಿರೋ ಫೀಚರ್ಸು ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಓವರ್ ಆಲ್. ಸೊ ಎಸ್, ನಿಮಗೆ ಎಕ್ಸ್ಪಲ್ಸಲ್ಲಿ ಸರ್ಪ್ರೈಸಿಂಗ್ಲಿ ದ ಬೇಸಿಕ್ಸ್ ತುಂಬ ಚೆನ್ನಾಗಿ ಕವರ್ ಆಗಿದೆ, ಲೈಕ್ ದ ಸೀಟ್ ಕಂಫರ್ಟು, ಲೈಕ್ ಸಸ್ಪೆನ್ಷನ್ನು, ಇನ್ ಟರ್ಮ್ಸ್ ಆಫ್ ಐ ಮೀನ್ ಬೇಸಿಕ್ ಬಿಗಿನರ್ಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಟ್ ಈಸ್ ಗುಡ್ ಇನ್ ಎಕ್ಸ್ಪಲ್ಸು. ಬಟ್ ಸ್ಟಿಲ್ ಓವರ್ ಆಲ್ ನೀವು ನೋಡಿದ್ರೆ ಓವರ್ ದ ಪೀರಿಯಡ್ ನಿಮಗೆ ಐ ವುಡ್ ಸೇ ದ KTM 390 ಅಡ್ವೆಂಚರಸ್ಸೇ ಇಷ್ಟ ಆಗುತ್ತೆ. ಆಫ್ ರೋಡಿಂಗ್ ಬರೋಣ. ಆಫ್ ರೋಡಿಂಗಲ್ಲಿ ದೆರ್ ಇಸ್ ನೋ ಕಾಂಪಿಟೇಷನ್, ನಿಜ ಹೇಳಬೇಕಂದ್ರೆ, ಟು ಬಿ ವೆರಿ ಆನೆಸ್ಟು. ಎಸ್ಪೆಷಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ಹಾರ್ಡ್ ಕೋರ್ ನೀವು ಟೆರೇನ್ಸ್ನ ನೀವು ಕವರ್ ಮಾಡಬೇಕಾದ್ರೆ ಎಕ್ಸ್ಪಲ್ಸ್ನ ಬೀಟ್ ಮಾಡೋ ಚಾನ್ಸೇ ಇಲ್ಲ KTM 390 ಅಡ್ವೆಂಚರಸ್ಸು. ಈವನ್ ವಿತ್ ದಿಸ್ ಕರೆಂಟ್ ಸಸ್ಪೆನ್ಷನ್, ಈವನ್ ವಿತ್ ಆಲ್ ದೋಸ್ ಲುಕ್ಸು ಬೀಟ್ ಮಾಡೋದು ಚಾನ್ಸೇ ಇಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಇಫ್ ಯು ಆರ್ ಜಸ್ಟ್ ಬೈಯಿಂಗ್ ಇಟ್ ಫಾರ್ ಆಫ್ ರೋಡಿಂಗು, ಎಕ್ಸ್ಪಲ್ಸ್, even if you have 6-7 lakhs, maybe you have to compare with the Enduro version or the Kawasaki KLX 230. ಅದ್ರ ಜೊತೆ ಕಂಪೇರ್ ಮಾಡಬೇಕಾಗುತ್ತೆ, ನಾಟ್ ಈ ಕಂಪ್ಯಾರಿಸನ್ ಬರಲ್ಲ. ಸೊ ಓಕೆನಾ, ಪ್ಯೂರ್ಲಿ ಹಾರ್ಡ್ ಕೋರ್ ಅಡ್ವೆಂಚರು ಕಂಪ್ಯಾರಿಸನ್ ಇಲ್ಲ. ಎಕ್ಸ್ಪಲ್ಸ್ ಈಸ್ ಗೋಯಿಂಗ್ ಟು ಜಸ್ಟ್ beat it out, okay now. So that is what I would like to say. But anyway, let's quickly come to the main topic, that is the adventure touring. So adventure touring ಅಲ್ಲಿ ಸಿಟಿ ಆ್ಯಂಡ್ ಹಿಲ್ ಬಗ್ಗೆ ಮರ್ತುಬಿಡಿ. ಸೊ ಮೇನ್ ಥಿಂಗ್ ಬಂದ್ಬಿಟ್ಟು ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್ದು ಮಿಕ್ಸ್ ಇದು. ಸೊ 60% ಟೂರಿಂಗು, 40% ಆಫ್ ರೋಡಿಂಗು. ಸೊ ಈ ಸಿಚುವೇಷನಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ, ನಿಮಗೆ ಆಬ್ವಿಯಸ್ಲಿ ಯು ಆರ್ ನಾಟ್ ಗೋಯಿಂಗ್ ಟು ಕ್ಯಾರಿ ಹಾರ್ಡ್ ಕೋರ್ ಲಗೇಜಸ್ಸು. ಸೊ ನೀವು ಲೈಕ್ ಟಾಪ್ ಬಾಕ್ಸು, ಪ್ಯಾನಿಯರ್ಸ್ ಎಲ್ಲ ಹಾಕೊಳ್ಳ, ಆ್ಯಂಡ್ ಯು ವಾಂಟ್ ಆ್ಯಸ್ ಮಿನಿಮಮ್ ಲಗೇಜಸ್ ಪಾಸಿಬಲು. ಸೀಟ್ ಕಂಫರ್ಟು ತುಂಬ ಎಕ್ಸ್ಪೆಕ್ಟೇಷನ್ ಇರಲ್ಲ. ಸೊ ಇದರಿಂದ ದ ನೆಗೆಟಿವ್ಸ್ ಆಫ್ ವಾಟ್ KTM ಹ್ಯಾಡ್, ಸಿಟ್ಟಿಂಗ್ ಕಂಫರ್ಟ್ ಚೆನ್ನಾಗಿಲ್ಲ, ಆರ್ ಬೇಸಿಕಲಿ ದ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿಲ್ಲ, ದ್ಯಾಟ್ ವಿಲ್ ಬಿ ಕೈಂಡ್ ಆಫ್ ಐ ವುಡ್ ಸೇ ಯು ಕ್ಯಾನ್ ಓವರ್ ರೈಡ್ ದಟ್ ಫ್ಯಾಕ್ಟರ್. ಸೊ ಅದನ್ನು ಮರ್ತು ಬಿಡ್ಬೋದು, ಬಿಕಾಸ್ ಎರಡು ಒಂಥರ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗಿಬಿಡುತ್ತೆ. ಸೊ ಅದನ್ನು ಬಿಟ್ಟರೆ ಆಲ್ ದ ಅದರ್ ಫ್ಯಾಕ್ಟರ್ಸ್ ಆರ್ ವೆರಿ ಗುಡ್ ಇನ್ ದ ಐ ವುಡ್ ಸೇ ಟೂರಿಂಗ್ ಆಸ್ಪೆಕ್ಟಿಂದ ನೋಡೋದಾದರೆ ದ 60% ಟೂರಿಂಗ್ಗೆ KTM 390 ಈಸ್ ಲುಕಿಂಗ್ ಮಚ್ ಬೆಟರ್ ಬೈಕ್ ದ್ಯಾನ್ ದ ಎಕ್ಸ್ಪಲ್ಸ್ ಆವಾಗ ನೋಡೋದಾದರೆ. ಬಿಕಾಸ್ ಅದರಲ್ಲಿರೋ ಅಡ್ವಾಂಟೇಜು ಇಟ್ಸ್ ನಾಟ್ ಮಚ್ ನೆಸಸರಿ ನಾವು, ಬಿಕಾಸ್ ಹೇಳ್ತಾ ಇಲ್ವಾ, ಸೀಟಿಂಗ್ ಕಂಫರ್ಟ್ ಆ್ಯಂಡ್ ಐ ವುಡ್ ಸೇ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಇಸ್ ನಾಟ್ ಇಂಪಾರ್ಟೆಂಟ್. ಆಫ್ ರೋಡಿಂಗ್ ಆಸ್ಪೆಕ್ಟ್ ಬರೋದಾದರೆ, ಆಫ್ ರೋಡಿಂಗ್ 40% ಆಗಿದೆ. ಇಫ್ ಇಟ್ ವಾಸ್ 100% ಆಫ್ ರೋಡಿಂಗು, ಆಬ್ವಿಯಸ್ಲಿ ಎಕ್ಸ್ಪಲ್ಸ್ ಹ್ಯಾಸ್ ಎವ್ರಿಥಿಂಗ್ ಟು ಆಫರ್. ನಿಮಗೆ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡ್ಬೋದು. ಬಟ್ ಇಲ್ಲಿ ನಾವು ಲೋ ಆ್ಯಂಡ್ ಮಿಡ್ ಲೆವೆಲ್ ಆಫ್ ರೋಡಿಂಗ್ ನೋಡ್ತಾ ಇದ್ದೀವಿ. ಸೊ ಎರಡರಲ್ಲೂ ನಿಮಗೆ ಲೋ ಆ್ಯಂಡ್ ಮಿಡ್ ಲೆವೆಲ್ ಆಫ್ ರೋಡಿಂಗ್ ಮಾಡ್ಬೋದು. ಜಂಪ್ಸು ಆಬ್ವಿಯಸ್ಲಿ KTM ಅಲ್ಲಿ ಮಾಡಬೇಕು ಅಂದರೆ, ದ ಥಿಂಗ್ ಈಸ್ ಐ ಫೀಲ್ ದಟ್ ಯು ಹ್ಯಾವ್ ಟು ವರ್ಕ್ ಆನ್ ದ ಸಸ್ಪೆನ್ಷನಲ್ಲಿ ಕಾಯಿಲ್ಸ್ ಮೇ ಬಿ ಚೇಂಜ್ ಮಾಡಬೇಕು, ಆಯಿಲಿಂಗ್ ಮೇ ಬಿ ಚೇಂಜ್ ಮಾಡಬೇಕಾಗುತ್ತೆ. ಬಟ್ ಸಿ, ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಬೈ ದಿಸ್, ದೇ ಆರ್ ಗೋಯಿಂಗ್ ಟು ಕಸ್ಟಮೈಸ್ ದಿಸ್ ಬೈಕ್ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರು, ಎರಡೂ ಬೈಕ್ನ ಕಸ್ಟಮೈಸ್ ಮಾಡ್ತಾರೆ. I would say the only factor ನನ್ನ ಪ್ರಕಾರ I forgot to tell it in the touring aspect also regarding the Xpulse. It has one negative, that is the ಟ್ಯೂಬ್ಲೆಸ್ ಟೈರ್ ಇಲ್ಲ ಅದರಲ್ಲಿ. ವೆರಾಸ್ ನಿಮಗೆ KTM 390 ಅಡ್ವೆಂಚರಸ್ಸಲ್ಲಿ ಟ್ಯೂಬ್ಲೆಸ್ ಟೈರ್ ಇದೆ. ಸೊ ದ್ಯಾಟ್ ಎಸ್ಪೆಷಲಿ ನಿಮಗೆ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ, ನಿಜ ಹೇಳಬೇಕಂದ್ರೆ ದ್ಯಾಟ್ ಈಸ್ ವೇರ್ ಇಟ್ ವಿಲ್ ಕಮ್, ಬಿಕಾಸ್ ಯು ಆರ್ ಗೋಯಿಂಗ್ ಟು ಬಿ ಇನ್ ಅ ಸಿಚುವೇಷನ್ ವೇರ್ ಸಮ್ ರಾಕ್ ಇರುತ್ತೆ, ಸಮ್ ಯಾವುದೋ ಒಂದು, ಐ ಮೀನ್ ನಿಮ್ಗೆ ಗೊತ್ತು, ಈ ಥರ ಈ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಲೈಕ್ ಕಲ್ಲು, ಮಣ್ಣು, ಗಾಜು, ಇದೆಲ್ಲ ಇರುತ್ತೆ, ನಿಮಗೆ ನೇಲ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಸಮ್ವೇರ್ ಡೌನಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ನಿಮ್ಮದು ಅಡ್ವೆಂಚರ್ ಟೂರಿಂಗ್ದು ಫನ್ನ ಹಾಳು ಮಾಡಿಬಿಡುತ್ತೆ. ಸೊ ಪಂಚರ್ನ ರಿಪೇರ್ ಮಾಡುವಂಥದ್ದು ಇಸ್ ಅ ಗುಡ್ ಥಿಂಗ್ ವಿತ್ KTM 390 ಅಡ್ವೆಂಚರ್. ಸೊ ಈವನ್ ಐ ಥಿಂಕ್ ಟೂರಿಂಗ್ ಆಸ್ಪೆಕ್ಟಲ್ಲೂ ಐ ವುಡ್ ಸೇ ದಟ್ ಈಸ್ ಅನ್ ಅಡ್ವಾಂಟೇಜ್. ಅದು ಹೇಳೋದು ಮರ್ತೋಯ್ತು ನನಗೆ. ಸೊ KTM 390 ಅಡ್ವೆಂಚರಸ್ಗೆ ಅದೊಂದು ಅಡ್ವಾಂಟೇಜ್ ಇದೆ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಎಸ್, ನಿಮಗೆ ಓವರ್ ಆಲ್ ನಿಮಗೆ ಪಿಕ್ಚರಲ್ಲಿ ನೋಡೋದಾದರೆ
The KTM 390 Adventurous, because of the 60-40 split up ಆಗಿರೋದ್ರಿಂದ ಇಟ್ ಈಸ್ ಲುಕಿಂಗ್ ಲೈಕ್ ಅ ಕಂಪ್ಲೀಟ್ ವಿನ್ನರ್ ಅಂತ ಕಾಣಿಸ್ತಾ ಇದೆ ಕಂಪೇರ್ಡ್ ಟು ದ ಎಕ್ಸ್ಪಲ್ಸ್ ಇನ್ ಟರ್ಮ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಪ್ರಾಡಕ್ಟ್. ನಾನು ಆಬ್ವಿಯಸ್ಲಿ ಫಾರ್ ಪ್ರೈಸ್ ವಾಟ್ ಯು ಆರ್ ಗೆಟಿಂಗ್ ನೀವು ಕನ್ಸಿಡರ್ ಮಾಡಬೇಕು, ಬಿಕಾಸ್ ಇಫ್ ಚೀಪರ್ ಪ್ರೈಸಲ್ಲಿ ನಿಮ್ಗೆ ಅಷ್ಟು ಎಕ್ಸ್ಪಲ್ಸ್ ಸಿಗ್ತಾ ಇದೆ ಇಟ್ಸ್ ಅ ಬೆಟರ್ ವೆಹಿಕಲ್ ಅಂತ ಹೇಳ್ಬೋದು. ಬಟ್ ಆಸ್ ಎ ಟೋಲ್ಡ್ ಕೇಪಬಿಲಿಟಿ ವೈಸ್ ನೋಡೋದಂದ್ರೆ ಐ ಥಿಂಕ್ ದ KTM 390 Adventurous looks to be a better vehicle with this 60-40 with adventure touring. ಬಟ್ ದ ಥಿಂಗ್ ಇಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇದನ್ನು ಕಸ್ಟಮೈಸ್ ಮಾಡ್ತಾರೆ ಜನ. ಸೊ ಎಕ್ಸ್ಪಲ್ಸ್ಗೆ ದೇರ್ ಇಸ್ ಅ ಲಾಟ್ ಮೋರ್ ಸ್ಕೋಪ್ ಆಫ್ ಕಸ್ಟಮೈಸೇಷನ್. ಸೊ ಇಫ್ ಸಂಬಡಿ ಇಸ್ ಬೈಯಿಂಗ್ ಅನ್ ಎಕ್ಸ್ಪಲ್ಸು ಪ್ಯೂರ್ಲಿ ಅಗೇನ್ ಎಕ್ಸ್ಪಲ್ಸ್ ಬೈಯರ್ನ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ದಟ್ ಓನ್ಲಿ ಬಜೆಟ್ ಓರಿಯೆಂಟೆಡ್ ಪೀಪಲ್ ಮಾತ್ರ ಎಕ್ಸ್ಪಲ್ಸ್ ತಗೊಳ್ಳೋದು. ನಾಟ್ ನೆಸೆಸರ್ಲಿ ದೇ ಹ್ಯಾವ್ ಪೀಪಲ್ ಹೂ ಹ್ಯಾವ್ ವೆರಿ ಬಿಗ್ ಬೈಕ್ಸ್ ಲೈಕ್ ಟೈಗರು, BMW ಆ ಥರ ಗಾಡಿ ಇಟ್ಕೊಂಡಿರೋರು ಎಕ್ಸ್ಪಲ್ಸ್ ತಗೋತಾರೆ ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಡೂ ಟ್ರಯಲ್ಸ್ with those bikes, because they'll realize that capability also is very important. It's not just about what bike you have. So I think ಈ ಬೈಕು ಮೇನ್ಲಿ ಜನ ತಗೋತಾರೆ, they do a lot of customization. 2.5 ಲಕ್ಷ ಈಗ ಬರ್ತಾ ಇದೆ, ಬಟ್ they might spend around 1.5 lakhs to make the customization. So in that way, if you have 5 lakhs, so obviously you have a lot of money to customize this bike. maybe ಇದನ್ನ ಟ್ಯೂಬ್ಲೆಸ್ಸು ಕನ್ವರ್ಟ್ ಮಾಡಿಬಿಡ್ಬೋದು. ಸೊ ಇನ್ ದ್ಯಾಟ್ ವೇ ವಿಲ್ ಇಟ್ ಬಿ ಮೋರ್ ಕೇಪಬಲ್ ಅಂತ ನೋಡಬೇಕಾಗುತ್ತೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರು ನೀವು ಈ ಅಡ್ವೆಂಚರ್ ಟೂರಿಂಗ್ ಕನ್ಸಿಡರ್ ಮಾಡ್ತಿದ್ದೀರಾ ಅಂದರೆ ರಿಪೇರಬಿಲಿಟಿ. ಎಷ್ಟು ಸಲ ಫಾಲ್ ಆಗ್ಬೋದು ಈ ಬೈಕು, ಅದನ್ನು ನಾನು ಕನ್ಸಿಡರ್ ಮಾಡಬೇಕು. ಸೊ ಅದನ್ನು ಕನ್ಸಿಡರ್ ಮಾಡಿದ್ರು ನನಗೆ ಏನಿಸ್ತಾ ಇದೆ ಅಂದರೆ KTM 390 Adventurous ನನಗೆ ಏನಿಸ್ತಾ ಇದೆ ಅಂದರೆ ಇಟ್ ವಿಲ್ ಫಾಲ್ ಲೆಸ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ಇಟ್ ಈಸ್ ಮಚ್ ಈಸಿಯರ್ ಟು ಮ್ಯಾನೇಜ್ ದ ಫಾಲ್ಸ್ ಆ್ಯಂಡ್ ಈಸಿಯರ್ ಟು ಗೆಟ್ ಬ್ಯಾಕ್ ಆನ್ ದ ಬೈಕ್ ಅಂತಲೂ ಅನ್ನಿಸ್ತಾ ಇದೆ ಓವರ್ ಆಲ್ KTM 390 Adventurous ವಿತ್ ದ ಸ್ಟಾಕ್ ಫಾರ್ಮಲ್ಲಿ. KTM 390 Adventurous ಅನ್ನು ಕಸ್ಟಮೈಸ್ ಮಾಡ್ತಾರೆ ದೀಸ್ ಕೈಂಡ್ ಆಫ್ ರೈಡರ್ಸು, ಬಟ್ ಸ್ಟಿಲ್ ಐ ಫೀಲ್ ದಟ್ ಇಟ್ ವಿಲ್ ಬಿ ಮಚ್ ಮೋರ್ ಕೇಪಬಲ್. ಈಸಿ ನಿಮಗೆ ಎತ್ಬೋದು, ಜಾಸ್ತಿ ಫಾಲ್ಸ್ ಆಗಲ್ಲ. ಬಿದ್ರೂ ಐ ವುಡ್ ಸೆ ಪಾರ್ಟ್ಸ್ ಡ್ಯಾಮೇಜ್ ಆದ್ರೂ ಐ ಡೋಂಟ್ ಥಿಂಕ್ ಮಚ್ ನಿಮಗೆ ಕಾಸ್ಟ್ ಆಗುತ್ತೆ, ಬಿಕಾಸ್ ಎಲ್ಲ ಬಜಾಜ್ ಪಾರ್ಟ್ಸೇನೆ ಆ್ಯಂಡ್ ಪ್ಲಾಸ್ಟಿಕ್ ಪಾರ್ಟ್ಸ್ ಬೇರೆ. ಸೊ ಐ ಡೋಂಟ್ ಥಿಂಕ್ ಅಷ್ಟೊಂದು ಕಾಸ್ಟ್ ಆಗಲ್ಲ. ಓವರ್ ಆಲ್ ನಿಮಗೆ ಚೀಪರ್ ಇರ್ಬೋದು, ಬಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಐ ವುಡ್ ಸೇ ನಾಟ್ ದಟ್ ಎಕ್ಸ್ಪೆನ್ಸಿವ್. ಆ್ಯಂಡ್ ಇದರಲ್ಲಿ ನನಗೆ ಯಾವ ಥರ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಇದ್ರದ್ದು ಕ್ರ್ಯಾಶ್ ಗಾರ್ಡು ಎವ್ರಿಥಿಂಗು ನೋಡಿದ್ರೆ ಐ ಥಿಂಕ್ ಇದನ್ನು ಈಸಿಲಿ ನೀವು ಬಿದ್ದುಬಿಟ್ಟು ಎದ್ಬಿಟ್ಟು ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಅಂತ ಅನಿಸ್ತಾ ಇದೆ KTM 390 Adventurous ಜಸ್ಟ್ ವಿತ್ ಅ ಸ್ಟಾಕ್ ಫಾರ್ಮಲ್ಲಿ. ಆ್ಯಂಡ್ ವೆರಸ್ ಎಕ್ಸ್ಪಲ್ಸು ದ ಥಿಂಗ್ ಈಸ್ ಎಕ್ಸ್ಪಲ್ಸ್ ತುಂಬ ಜನ ಅನ್ಕೋತಾರೆ ಆಬ್ವಿಯಸ್ಲಿ ಇಟ್ ಲುಕ್ಸ್ ರಗೆಡು, ಬಟ್ ನನ್ನ ಒಪಿನಿಯನ್ಲಿ ಎಕ್ಸ್ಪಲ್ಸು ಇಫ್ ಇಟ್ ಫಾಲ್ಸು ಡ್ಯಾಮೇಜಸ್ ಆಗೇ ಆಗುತ್ತೆ ನಿಮಗೆ. ಬಟ್ ಈ ಗುಡ್ ಥಿಂಗ್ ಈಸ್ ನಿಮಗೆ ಇಟ್ ಈಸ್ ಕ್ವಿಕ್ ಫಿಕ್ಸಸ್ಸು, ಈಸಿಲಿ ಡ್ಯಾಮೇಜಸ್ನ ನೀವು ಸರಿ ಮಾಡ್ಬೋದು. ಬೇಸಿಕಲಿ ನಿಮಗೆ ಹೀರೋ ಸರ್ವಿಸ್ ಸೆಂಟರಲ್ಲಿ ಆರಾಮಾಗಿ ಡ್ಯಾಮೇಜ್ ಸರಿ ಮಾಡ್ಬೋದು. ದ್ಯಾಟ್ ಈಸ್ ದ ಒನ್ ಥಿಂಗು. ಬಟ್ ಅಗೇನ್ ಸರ್ವಿಸ್ ಸೆಂಟರ್ ವಿಚಾರ, ರಿಲಯಬಿಲಿಟಿ ವಿಚಾರ ಎಲ್ಲ ನಂಗೆ ಮಾತಾಡಬೇಡಿ, ಬಿಕಾಸ್ ನನ್ನ ಒಪಿನಿಯನ್ಲಿ KTM ಆ್ಯಂಡ್ ಹೀರೋ ಇಬ್ಬರೂ ದೇ ಆರ್ ನಾಟ್ ಸೋ ಪಾಪ್ಯುಲರ್ ಲೈಕ್ ಹಾಂಡಾ. ಸೊ ಹಾಂಡಾ ಥರ ಏನು ರಿಲಯಬಿಲಿಟಿ ವಿಚಾರದಲ್ಲಿ ಅಷ್ಟೊಂದು ಫೇಮಸ್ ಇಲ್ಲ. ಸೊ ಇಬ್ಬರಿಗೂ ನಾನು ಪಾಯಿಂಟ್ಸ್ ಕೊಡಲ್ಲ ಆ ವಿಚಾರದಲ್ಲಿ, ಬಟ್ ದ ಪಾಯಿಂಟ್ಸ್ ಡೆಫಿನೆಟ್ಲಿ ಕೊಡ್ತೀನಿ ಫಾರ್ ಹೀರೋ. ದಟ್ ಆಬ್ವಿಯಸ್ಲಿ ಚೀಪರ್ ಇರುತ್ತೆ ನಿಮಗೆ ಪಾರ್ಟ್ಸ್ ರಿಪ್ಲೇಸ್. ಜಾಸ್ತಿ ಡ್ಯಾಮೇಜ್ ಆಗ್ಬೋದು ನಿಮಗೆ ಹೀರೋದಲ್ಲಿ ಕಂಪೇರ್ ಟು ದ KTM ನನಗೆ, ಬಿಕಾಸ್ ಆಫ್ ದ ವೇ ದ ಬಾಡಿ ಈಸ್ ಬಿಲ್ಟು. ಈವನ್ ದೋ ನೀವು ಏನೇನೋ ಆ ಕೇಜ್ ಥರ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಫಾರ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಡೂ ದಿಸ್. ಯು ಹ್ಯಾವ್ ಟು ಕೀಪ್ ಮಿನಿಮಮ್ ಕ್ರ್ಯಾಶ್ ಗಾರ್ಡ್ಸ್ ಓನ್ಲಿ, ಬಟ್ ನಿಮ್ಮದು ಬಾಡಿನ ಜಾಸ್ತಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ವೇರ್ ಪ್ರಾಪರ್ ಎಂಡ್ಯೂರೋ ಬೂಟ್ಸ್, ಪ್ರಾಪರ್ ಐ ವುಡ್ ಸೇ ಒಳ್ಳೆ ಪ್ರೊಟೆಕ್ಷನ್ ಇಟ್ಕೊಂಡು ಗಾಡಿನ ಓಡಿಸಿ ಆ್ಯಂಡ್ ಹ್ಯಾವ್ ಆಲ್ ದ ಫನ್ ಎನಿ ಗಾಡಿ ತೊಗೊಂಡ್ರು. ಬಟ್ ಎನಿವೆ ದ ಥಿಂಗ್ ಇಸ್ ಡ್ಯಾಮೇಜಸ್ ಎರಡರಲ್ಲೂ ಆಗುತ್ತೆ, ಬಟ್ ಎರಡರಲ್ಲೂ ಐ ವುಡ್ ಸೇ ನೀವು ಮ್ಯಾನೇಜಬಲ್ ಅಂತ ಅನ್ಸುತ್ತೆ. ಆ್ಯಂಡ್ ಒಂದರಲ್ಲಿ ಡ್ಯಾಮೇಜ್ ಆದರೂ ನೀವು ಪಾರ್ಟ್ಸ್ನ ಆರಾಮಾಗಿ ರಿಪ್ಲೇಸ್ ಮಾಡ್ಬೋದು ಚೀಪರಲ್ಲಿ. ಒಂದರಲ್ಲಿ ಡ್ಯಾಮೇಜ್ ಜಾಸ್ತಿನೂ ಆಗಲ್ಲ, ಪ್ಲಸ್ ಡ್ಯಾಮೇಜ್ ಆದರೂ ನಿಮಗೆ ಜಾಸ್ತಿ ಕಾಸ್ಟ್ ಇರಲ್ಲ ಓವರ್. ಸೊ ಓಕೆ, ಲೆಟ್ಸ್ ಕಮ್ ಟು ದ ಕನ್ಕ್ಲೂಷನ್ ನೌ. ಕನ್ಸಿಡರಿಂಗ್ ಆಲ್ ಆಫ್ ದಟ್ ನೌ, ವಾಟ್ ಈಸ್ ದ ಬೈಕ್ ಐ ವುಡ್ ಚೂಸ್ ಆ್ಯಂಡ್ ವಾಟ್ ಐ ವುಡ್ ಸಜೆಸ್ಟ್ ಯು ಇನ್ ಕೇಸ್ ನೀವು ತೊಗೋಬೇಕಂತ ಇದ್ದೀರಾ ಅಂದರೆ ಫಾರ್ ಮೀ ಐ ವುಡ್ ಸೇ ನನಗೆ KTM 390 Adventurous ಓವರ್ ಆಲ್ ತುಂಬ ಇಷ್ಟ ಆಗಿದೆ. ಬಟ್ ನನಗೆ ಎಕ್ಸ್ಪಲ್ಸು ತುಂಬಾ ಇಷ್ಟ, ಬಿಕಾಸ್ ಇಟ್ ಈಸ್ ವೆರಿ ಚೀಪ್. ನಿಮಗೆ 2.5 lakhs ಅಲ್ಲಿ ಸಿಕ್ಬಿಡುತ್ತೆ. ಆ್ಯಂಡ್ ಐ ಕ್ಯಾನ್ ವರ್ಕ್ ಆನ್ ದಟ್ ಬೈಕ್ ಅ ಲಾಟ್. ನನಗೆ ಏನು ಗೊತ್ತಾ ಇಂಟ್ರೆಸ್ಟ್ ಸಿಗುತ್ತೆ ನೀವು ಎಕ್ಸ್ಪಲ್ಸಿಂದ, ತುಂಬ ನೀವು ವರ್ಕ್ ಮಾಡ್ಬೋದು. ನನ್ನ ಹತ್ರ 5 ಲಕ್ಷ ಇದ್ರೂ ಐ ಕ್ಯಾನ್ ವರ್ಕ್ ಅ ಲಾಟ್ ಆನ್ ದಟ್ ಬೈಕ್ ಆ್ಯಂಡ್ ಮೇಕ್ ಇಟ್ ಅ ಮಚ್ ಬೆಟರ್ ಬೈಕ್. ಎಸ್ಪೆಷಲಿ ಇದರಲ್ಲಿ ಪ್ರೋ ವರ್ಷನ್ ಬೇರೆ ಬರುತ್ತೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಐ ಥಿಂಕ್ ಕರೆಂಟ್ ಎಕ್ಸ್ಪಲ್ಸಲ್ಲಿ ಸಾಕಷ್ಟು ಫೀಚರ್ಸ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ಗುಡ್. ಸೊ ಈವನ್ ದೋ ಐ ನೋ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಆಸ್ ಪ್ರೀಮಿಯಮ್ ಆಸ್ ದ KTM 390 Adventurous, ಬಟ್ ಎಕ್ಸ್ಪಲ್ಸ್ ಈಸ್ ಆಲ್ಸೋ ವೆರಿ ಗುಡ್ ಬೈಕು. KTM ಈಸ್ ಆಲ್ಸೋ ವೆರಿ ಗುಡ್ ಬೈಕ್. ನನ್ನ ಪರ್ಸನಲ್ ಚಾಯ್ಸ್ ಈಸ್ ಗೋಯಿಂಗ್ ಟು ಬಿ ದ KTM 390 Adventurous, ಬಿಕಾಸ್ ಸ್ಟಾಕಲ್ಲೇ ಎಲ್ಲ ಸಿಗ್ತಾ ಇದೆ. ಐ ಡೋಂಟ್ ನೀಡ್ ಟು ಡೂ ಎನಿಥಿಂಗ್ ಆ್ಯಕ್ಚುಲಿ. ಐ ಜಸ್ಟ್ ಪೇ ದ ಮನಿ. I don't need to work on anything and do whatever I want. And ಬರ್ತಾ ನನಗೆ ಮೇ ಬಿ ಅದು ನನಗನ್ಸೋ ಪ್ರಕಾರ ಮೇ ಬಿ ಇಫ್ ಐ ಆಮ್ ದಟ್ ಕೈಂಡ್ ಆಫ್ ರೈಡರ್ ಐ ವರ್ಕ್ ಆನ್ ದ ಸಸ್ಪೆನ್ಷನ್, ಬಿಕಾಸ್ ಸಸ್ಪೆನ್ಷನ್ ತುಂಬ ಬಾಟಮ್ ಔಟ್ ಆಗ್ತಾ ಇದೆ. ನಾನು ತುಂಬ ರಿವ್ಯೂಸಲ್ಲಿ ನೋಡಿದ್ದೀನಿ. ದ್ಯಾಟ್ ಈಸ್ ದ ಓನ್ಲಿ ಇಶ್ಯೂ ಅಂತ ನಂಗೆ ಅನಿಸ್ತಾ ಇದೆ. ಸೊ ದ್ಯಾಟ್ ಈಸ್ ದ ಕೇಸ್. ಇವಾಗ ಇದೆರಡು ಕಂಪ್ಯಾರಿಸನ್ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ತುಂಬ ಈಸಿಯಾಗಿ ಹೇಳ್ಬಿಟ್ಟೆ KTM ಅಂತ, ಬಟ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಎರಡು ತುಂಬ ನೆಕ್ ಟು ನೆಕ್ ಇದೆ ಕಂಪ್ಯಾರಿಸನ್ನು. ದಿಸ್ ಈಸ್ ಸಮಥಿಂಗ್ ನನ್ನ ಪ್ರಕಾರ ಒಬ್ಬ ಹೆವಿಲಿ ಮಾಡಿಫೈಡ್ ಎಕ್ಸ್ಪಲ್ಸ್ನ ಒಂದು KTM 390 Adventure X ಜೊತೆ ಕಂಪೇರ್ ಮಾಡಬೇಕು. ಆ್ಯಕ್ಚುಲಿ ಯು ಕ್ಯಾನಾಟ್ ಜಸ್ಟ್ ಕಂಪೇರ್ ವಿತ್ ಸ್ಟಾಕ್ ಫಾರ್ಮ್
of experts, because as I told you, the guy who is going to buy the experts is going to ಕಸ್ಟಮೈಸ್ ಇಟ್ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರು. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ತುಂಬ ಕೇಪಬಲ್ ಇರುತ್ತೆ ಈ ಬೈಕು ಎಕ್ಸ್ಪಲ್ಸು. ಸೊ ಯಾ, ಐ ವುಡ್ ಸೇ ಇಟ್ ಈಸ್ ಅ ಗ್ರೇಟ್ ಕಾಂಪಿಟೇಷನ್, ಎರಡು ಕಾಂಪಿಟೇಷನು. ಬಟ್ ಐ ವುಡ್ ಸೇ ಯಾವುದು ತೊಗೊಂಡ್ರು ನನ್ನ ಪ್ರಕಾರ ಯು ವಿಲ್ ಬಿ ಮೋರ್ ಹ್ಯಾಪಿ. ಬಟ್ ಇಟ್ಸ್ ಆಲ್ ಅಬೌಟ್ ನಿಮ್ಮ ಪರ್ಸ್ಪೆಕ್ಟಿವ್. ಡೂ ಯು ವಾಂಟ್ ಅ ಬೈಕ್ ಸ್ಟ್ರೈಟ್ ಅಪ್ ಫ್ರಮ್ ದ ಸ್ಟಾಕ್ ಟು ಡೂ ವಾಟ್ ಎವರ್ ಯು ವಾಂಟ್, ಆರ್ ಯು ವಾಂಟ್ ಟು ವರ್ಕ್ ಆನ್ ದ ಬೈಕ್? ಸೊ ಎರಡೂ ತಪ್ಪಿಲ್ಲ, ಬಿಕಾಸ್ ನಿಮಗೆ ಆಬ್ವಿಯಸ್ಲಿ ಎಕ್ಸ್ಪಲ್ಸಲ್ಲಿ ಜಾಸ್ತಿ ಸ್ಕೋಪ್ ಇದೆ ನಿಮಗೆ ಅನಿಸುತ್ತೆ. ಯು ಕ್ಯಾನ್ ಡೂ ಅ ಲಿಟಲ್ ಬಿಟ್ ಮೋರ್ ಆಫ್ ರೋಡಿಂಗ್ ಅನಿಸುತ್ತೆ. ಬಟ್ ಇಫ್ ಯು ಆರ್ ವೆರಿ ಫಿಕ್ಸ್ಡ್ ವಿತ್ ಜಸ್ಟ್ ಡೂಯಿಂಗ್ 60% ಟೂರಿಂಗ್ ಆ್ಯಂಡ್ 40% ಆಫ್ ರೋಡಿಂಗು, ದೇರ್ ಆರ್ ಸಮ್ ಪ್ಲೇಸಸ್ ವೇರ್ KTM ಸ್ವಲ್ಪ ಫೇಲ್ ಆಗ್ಬೋದು, ನೀವು ತಲ್ಕೊಂಡು ಹೋಗ್ಬೇಕಾಗ್ಬೋದು. ಬಟ್ ಐ ಥಿಂಕ್ ನನಗೆ ಆಸ್ ಐ ಟೋಲ್ಡ್ ಯು, ಫಾರ್ ಮೀ ಐ ವುಡ್ ಚೂಸ್ ದ KTM. ಸೊ ಸ್ಟಿಲ್ ಇಟ್ ಇಸ್ ಅಪ್ ಟು ಯು ವಾಟ್ ಯು ಕ್ಯಾನ್ ಚೂಸ್. ಐ ಆಮ್ ಜಸ್ಟ್ ಅ ಕ್ಯಾಶುವಲ್ ರೈಡರ್, ಐ ಆಮ್ ನಾಟ್ ದಟ್ ಗುಂಡಿಗೆ ಇರೋ ಮನುಷ್ಯ ಅಲ್ಲ. ನನಗೆ ಅಷ್ಟೊಂದು ಧೈರ್ಯ ಇಲ್ಲ ಟು ಡೂ ಆಫ್ ರೋಡಿಂಗ್. ನಿಜ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ಗೆಟಿಂಗ್ ಇಂಜೂರ್ಡು. ನಾರ್ಮಲ್ ಇಂಜರೀಸು ಆಗ್ತೀರ ನೀವು ನಾರ್ಮಲ್ ರೈಡಿಂಗಲ್ಲೂ, ಬಟ್ ಆಫ್ ರೋಡಿಂಗಲ್ಲಿ ಇಟ್ ಈಸ್ ಲೈಕ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ಟು ದ ಡೇಂಜರ್. ನೀವು ಗೊತ್ತಿದ್ಬಿಟ್ಟೆ ಹೋಗೋದು, ತುಂಬ ಗುಂಡಿಗೆ ಬೇಕು. ಐ ರಿಯಲಿ ಅಪ್ರಿಷಿಯೇಟ್ ದೀಸ್ ಪೀಪಲ್ ಹೂ ಡೂ ದಿಸ್. ಆರ್ ಈವನ್ ಇದು ಇಲ್ಲ ಟ್ರ್ಯಾಕ್ ರೈಡಿಂಗ್, ಎರಡೂ ಕಷ್ಟ ಇದೆ, ಸ್ಟಂಟ್ ರೈಡಿಂಗ್, ಟ್ರ್ಯಾಕ್ ರೈಡಿಂಗು ಆ್ಯಂಡ್ ಈ ಅಡ್ವೆಂಚರ್ ಬೇಸ್ಡ್ ಟೂರಿಂಗು. ಬಟ್ ಏನೋ ಅದೊಂದು ಫನ್ನು, ಹ್ಯೂಮನ್ಸ್ ಆರ್ ಲಿವಿಂಗ್ ಫಾರ್ ಎಕ್ಸ್ಪೀರಿಯನ್ಸು. ಚೂಸ್ ದ ಬೆಸ್ಟ್ ಟೂಲ್ ಫಾರ್ ಯುವರ್ ಎಕ್ಸ್ಪೀರಿಯನ್ಸ್. ಸೊ ಹೋಪ್ಫುಲಿ ನಿಮಗೆ ನಿಮ್ಮ ಟೂಲ್ನ ಚೂಸ್ ಮಾಡೋಕ್ಕೆ ಹೆಲ್ಪ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.